ವಂದನೆಗಳನ್ನ ನಾನು ಸಲ್ಲಿಸುತ್ತಾ ನಿಮ್ಮನ್ನ ಈ ಕೂಟಕ್ಕೆ ಸ್ವಾಗತಿಸುವಂತವನು ಆಗಿದ್ದೇನೆ. ನಿನ್ನೆ ದಿನದಲ್ಲಿ ನಾವು ದೇವರಿಗೆ ಕೊಡುವಂತ ವಿಷಯದಲ್ಲಿ ಕೆಲವು ವಿಷಯಗಳನ್ನು ನಾವು ಕಲಿಯುತ್ತಾ ಬಂದೆವು. ದೇವರಿಗೆ ನಾವು ಕೊಡುವಂಥದ್ದು ಎಂಬುದಾಗಿ ಅದರಲ್ಲಿ ಮೊದಲನೇದಾಗಿ ನಾನು ಹೇಳಿದ ಒಂದು ವಾಕ್ಯ ಏನಂದ್ರೆ ಯೋಹಾನ ಸುವಾರ್ತೆ 3:16 ದೇವರು ತಾನೇ ನಮಗೆ ತನ್ನ ಮಗನನ್ನ ಆತನು ಕೊಟ್ಟಿದ್ದಾನೆಂಬುದಾಗಿ. ಆ ಬಳಿಕವಾಗಿ 3 ವಿಧದಲ್ಲಿ ನಾವು 3 ವ್ಯಕ್ತಿಗಳಿಗೆ ನಾವು ಕೊಡಬೇಕೆಂಬುದು ಕಲಿತಾ ಬಂದೆವು. ಮೊದಲನೇದಾಗಿ ನಮ್ಮನ್ನು ಸೃಷ್ಟಿ ಮಾಡುವಂತ ದೇವರಿಗೆ ನಾವು ದಶಮಾಂಶದ ಮುಖಾಂತರ ಕೊಡುವಂತರಾಗಿದ್ದೇವೆ. ಮತ್ತು ಎರಡನೇದಾಗಿ ನಾವು ಯಾಜಕರಿಗೆ ಕೊಡುವಂತರಾಗಿದ್ದೇವೆ. ಮತ್ತು ಮೂರನೇದಾಗಿ ವಿಧವೆಯರು ಮತ್ತು ಬಡವರು ಇವರಿಗೆ ನಾವು ಕೊಡುವಂತವರು ಆಗಿದ್ದೇವೆ. ಆ ಬಳಿಕವಾಗಿ ನಾವು ಯಾವ ರೀತಿಯಲ್ಲಿ ಕೊಡುತ್ತೇವೆ ಎಂಬುದಾಗಿ ಆಲೋಚನೆ ಮಾಡುವಾಗ ಯಜ್ಞದ ಮುಖಾಂತರವಾಗಿ ನಾವು ಕೊಡ್ತೇವೆ. ಯಜ್ಞದಿಂದ ಹೇಳುವಾಗ ನಾನು ಕಾಯನ ಮತ್ತು ಹೇಬೆಲನ ಉದಾಹರಣೆ ಹೇಳಿದ ಪ್ರಿಯರೇ, ಆ ಉದಾಹರಣೆಯಲ್ಲಿ ನಾವು ಒಂದು ಅಂಶ ಗಮನಿಸಬೇಕೇನಂತಂದ್ರೆ, ಅಂದಿನ ಕಾಲದಲ್ಲಿ ರಕ್ತವು ಸುರಿಸಿದರೆ ಮಾತ್ರ ಯಜ್ಞವೇದಿಯನ್ನು ಮಣ್ಣಿನಿಂದ ಅಥವಾ ಕಲ್ಲಿನಿಂದ ಅವರು ಕಟ್ಟುತ್ತಾ ಇದ್ದರು. ಅದರ ಮೇಲೆ ಪಶು ಪಕ್ಷಿ ಪ್ರಾಣಿ ಈ ರೀತಿಯಾಗಿ ಅವರು ಕೊಡ್ತಾ ಇದ್ರು. ಆದ್ರೆ ಕಾಯನು ಮಾಡೋದು ತಪ್ಪೇನೆಂದರೆ ಶಾಪಗ್ರಸ್ತವಂತ ಭೂಮಿಯಲ್ಲಿ ಬೆಳೆದಂತ ತರಕಾರಿ ಪಲ್ಯಗಳನ್ನು ಆತನು ಕೊಟ್ಟನು, ಅದನ್ನು ದೇವರು ಮೆಚ್ಚಲೆಂಬುದು ನೋಡ್ತೇವೆ. ಮಾತ್ರ ನಾವು ಈ ರೀತಿ ಆಲೋಚನೆ ಮಾಡ್ತೇವೆ. ಈಗಿನ ಕಾಲದಲ್ಲಿ ತರಕಾರಿ ಬೆಲೆಗೂ ಕುರಿ ಮತ್ತು ಮಾಂಸದ ಬೆಲೆಗಿರುವಂತ ವ್ಯತ್ಯಾಸ ಆಲೋಚನೆ ಮಾಡುವಾಗ ಕಾಯನ್ನು ಬಹಳ ಚೀಪ್ ಆಗಿ ನಾವು ಸಹ ನಮ್ಮ ಕ್ರಿಸ್ತ ಜೀವಿತದಲ್ಲಿ ದೇವರಿಗೆ ಕೊಡುವಂತ ಸಂದರ್ಭದಲ್ಲಿ ಬಹಳ ಕನಿಷ್ಠವಾದದ್ದು ಅಥವಾ ಕಡಿಮೆಯಾದದ್ದು ಈ ರೀತಿಯಾಗಿ ನಾವು ಕೊಡುವಂತವರು ಆಗಿರುತ್ತೇವೆ. ಆ ಬಳಿಕವಾಗಿ ದಶಮಾಂಶದ ಬಗ್ಗೆ ಕೇಳುತ್ತಾ ಬಂದೆವು. ಅದು ದಶಮಾಂಶ ಹೇಳುವಾಗ 1/10 ಅಂದ್ರೆ 10ನೇ ಭಾಗ ದೇವರಿಗೆ ಮೀಸಲಾಗುವುದಾಗಿ ನಾವು ಕಲಿಯುತ್ತಾ ಬಂದೆವು ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ಕಾಣಿಕೆ ಅದೆಷ್ಟಾದ್ರೂ ಕೊಡಬಹುದೆಂಬುದಾಗಿ ನಾವು ಕಲಿಯುತ್ತಾ ಬಂದೆವು. ಅದಕ್ಕೆ ಉದಾಹರಣೆಯಾಗಿ ಅಂದಿನ ಕಾಲದಲ್ಲಿ ಇದ್ದಂತ ಹಿಜ್ಕೀಯನ ಕಾಲದಲ್ಲಿ ಇಸ್ರಾಯೇಲರು ಅವರು ಆತನ ರಾಜಾಜ್ಞೆ ಹೊರಟ ತಕ್ಷಣವಾಗಿ ರಾಶಿಯಾಗಿ ಅವರು ತಂದು ಕೊಟ್ಟರೆಂಬುದಾಗಿ ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡುವಂತವರಾಗಿದ್ದೇವೆ. ಮತ್ತು ದೇವರಿಗೆ ನಾವು ಕೊಡುವಾಗ ನಾವು ಅನೇಕ ಆಶೀರ್ವಾದ ನಾವು ಹೊಂದುವಂತವರು ಆಗಿರ್ತೇವೆ. ಅದರಿಂದ ಆತನ ಹೇಳ್ತಾನೆ ಕಡೆಯದಾಗಿ ಮಲಾಕಿಯನ ಪತ್ರಿಕೆಯಲ್ಲಿ ಪುಸ್ತಕದಲ್ಲಿ, ನೀವು ಈ ರೀತಿಯ ನನ್ನ ಪರೀಕ್ಷೆ ಮಾಡಿದ್ರೆ ನಾನು ಪರಲೋಕದ ದ್ವಾರವನ್ನು ತೆರೆದು ನಿಮ್ಮ ಮನೆಗಳು ಹಿಡಿಸಲಾರದಷ್ಟು ಸುವರ್ಣಗಳನ್ನು ನಿಮಗೆ ಕೊಡ್ತೇನೆ ಎಂಬುದಾಗಿ ನಾವು ಕಲಿಯುತ್ತಾ ಬಂದೆವು. ಈ ದಿನ ಹೊಸ ಒಡಂಬಡಿಕೆಯಲ್ಲಿ ನಾವು ಒಂದು ಸಭೆಯನ್ನು ಕುರಿತು ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಆ ಸಭೆಯು ಹೇಗೆ ಕೊಡ್ತು, ಏನನ್ನ ಕೊಡ್ತು ಎಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ ಪ್ರಿಯರೇ. ಆದ್ರಿಂದ ನನ್ನೊಡನೆ ನೀವು 2 ಕೊರಿಂಥ ಪುಸ್ತಕದಲ್ಲಿ 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದಿಂದ ಆಯ್ದಂತ ಭಾಗಗಳನ್ನ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೇನೆ. 2 ಕೊರಿಂಥ 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದ ಕೆಲವು ವಾಕ್ಯ ಭಾಗಗಳನ್ನು ನಾವು ಸಂಜೆ ವೇಳೆಯಲ್ಲಿ ಆಲೋಚನೆ ಮಾಡಿಕೊಳ್ಳೋಣ. ಇಲ್ಲಿ ನಾವು ಅಭ್ಯಾಸ ಮಾಡುವ ಮೊದಲನೇ ವಿಷಯ ಹೀಗೆ ನೋಡ್ತೇವೆ. ಸಹೋದರರೇ, ಮೆಕೆದೋನ್ಯ ಸಭೆಗಳಲ್ಲಿ ದೇವರ ಕೃಪೆಯ ತೋರಿದ ಬಗೆಯನ್ನು ನಿಮಗೆ ತಿಳಿಸ್ತೇವೆ. ಇಲ್ಲಿ ಪತ್ರ ಬರೆಯುತ್ತಿರುವಂತದ್ದು ಕೊರಿಂಥ ಸಭೆಗೆ, ಆದರೆ ಉದಾಹರಣೆಯಾಗಿ ಕೊಡುವಂತದ್ದು ಯಾರನ್ನ? ಮೆಕೆದೋನ್ಯ ಸಭೆಯವರನ್ನ. ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಮೆಕೆದೋನ್ಯ ಸಭೆಯಲ್ಲಿ, ಮೆಕೆದೋನ್ಯದ ಆ ಒಂದು ಪಟ್ಟಣದಲ್ಲಿ ಬಹಳ ಕಷ್ಟ, ಬಹಳ ಹಿಂಸೆ ಇತ್ತೆಂಬುದಾಗಿ ನಾವು ಮುಂದೆ ಅಭ್ಯಾಸ ಮಾಡುವಂತರಾಗಿದ್ದೇವೆ. ಇಲ್ಲಿ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನಾವು 16:9 ಹೀಗೆ ಒಂದು ವಾಕ್ಯ ಓದ್ತೇವೆ. ಅಪೊಸ್ತಲ ಕೃತ್ಯಗಳು 16:9 ಹೀಗೆ ನೋಡ್ತೇವೆ. ಅಲ್ಲಿ ಪೌಲನು ತಿಮೋಥೆಯನ್ನು ಕೂಡಿಸಿಕೊಂಡು ಅವರು ಮೆಕೆದೋನ್ಯಕ್ಕೆ ಹೋದದ್ದೆಂಬುದನ್ನು ನೋಡ್ತೇವೆ. ಅಲ್ಲಿ ನಾವು ಒಂದು 9ನೇ ವಚನ, ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನಂದ್ರೆ, ಮೆಕೆದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮೆಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದನು. ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮೆಕೆದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು. ನಾವು ತೋರದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಮುದ್ರಾಕೆಗೆ ಅಣ್ಣ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಕೆದೋನ್ಯವಾದಂತ ಒಂದು ಸಭೆಯಲ್ಲಿ ದೇಶದಲ್ಲಿ ಬಹಳ ಕಷ್ಟ, ಹಿಂಸೆ ಎಂಬುದಾಗಿ ನಾವು ನೋಡ್ತೇವೆ. ಆಗ ಅಲ್ಲಿಂದ ಒಬ್ಬ ವ್ಯಕ್ತಿ ಬಂದು ಪೌಲ ಮತ್ತು ತಿಮೋಥೆಯರನ್ನ ಕೇಳ್ಕೊಳ್ಳುವಾಗ ಏನಂತ, ಕೂಡಲೇ ಅವ್ರು ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಆ ಮಕೆದೋನ್ಯ ಪಟ್ಟಣಕ್ಕೆ
ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ರಿಂದ ಕೊರಿಂಥ ಸಭೆಗೆ ಪೌಲನು ಬರೆಯುವಾಗ ಅಲ್ಲಿ ನಾವು ನೋಡುವಂಥದ್ದು ಏನಂತಂದ್ರೆ, ಆ ಈ ಒಂದು ಸಭೆಯನ್ನ ಕುರಿತು ಆತನ ಉದಾಹರಣೆಯಾಗಿ ಆತನು ಕೊಡುವಂತವನಾಗಿದ್ದಾನೆ. ಮಹಾ ಅಲೆಕ್ಸಾಂಡರ್ ಕಾಲದಲ್ಲಿ ಇದು ಪ್ರಖ್ಯಾತವಂತ ಒಂದು ಪಟ್ಟಣವಾಗಿತ್ತು. ಅಲ್ಲಿ ಮೊಟ್ಟ ಮೊದಲು ಪೌಲನು ಯುರೋಪ್ ಖಂಡದಲ್ಲಿ ಅಂತ್ಯೋಕ್ಯ, ಫಿಲಿಪ್ಪಿ, ಥೆಸಲೋನಿಕ ಈ ಮುಂತಾದ ಪ್ರದೇಶಗಳಲ್ಲಿ ಪ್ರಥಮ ಸುವಾರ್ತೆಯನ್ನ ಆತನ ಮೊಟ್ಟ ಮೊದಲನೆಯ ಸುವಾರ್ಥ ಸೇವೆಯನ್ನ ಪ್ರಾರಂಭ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಮಕೆದೋನ್ಯ ಪಟ್ಟಣವು ಬಹಳ ಕಷ್ಟಕರವಾದಂತ ಸ್ಥಿತಿಯಲ್ಲಿ ಹಿಂಸೆಗಳ ಮಧ್ಯೆ ಇದ್ದಂತ ಒಂದು ಸಭೆ ಅಥವಾ ಒಂದು ಸ್ಥಳ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತವರು ಆಗಿದ್ದೇವೆ. ಹಾಗಾದ್ರೆ ಕೊರಿಂಥದವರನ್ನ ನಾವು ಕುರಿತು ಆಲೋಚನೆ ಮಾಡುವಾಗ ಕೊರಿಂಥದವರಿಗೆ ಬರೆಯುವಂತ ಈ ಸಂದರ್ಭದಲ್ಲಿ ಅದೇನಾಗಿತ್ತು ಎಂಬುದಾಗಿ ಹೇಳುವಾಗ, ಕೊರಿಂಥ ಆ ಒಂದು ಪಟ್ಟಣವು ಗ್ರೀಕ್ ದೇಶದಲ್ಲಿರುವಂತ ಒಂದು ಪುರಾತನವಾದಂತ ನಗರ. ಇದು ಶ್ರೀಮಂತ ನಗರ ಅಷ್ಟೇ ಅಲ್ಲ, ಕೀರ್ತಿ ಉಳ್ಳಂತ ನಗರವೂ ಸಹ ಆಗಿತ್ತು. ಅಷ್ಟೇ ನಾಗರಿಕತೆಯ ದೇಶವೂ ಸಹ ಅದಾಗಿತ್ತು. ಆದರೆ ಅಕ್ರಮ, ದುರ್ಮಾರ್ಗ, ವಿಗ್ರಹಾರಾಧನೆ ಮತ್ತು ಈ ಅನ್ಯ ದೇವರ ದೇವಸ್ಥಾನವನ್ನ ಅಲ್ಲಿ ಕಟ್ಟಿ ಕೆಟ್ಟ ಕಾರ್ಯಗಳನ್ನು ನಡೆಯುತ್ತಿದೆ ಎಂಬುದಾಗಿ ನಾವು ನೋಡ್ತೇವೆ. ಅನಂತರ ದಿನಗಳಲ್ಲಿ ಈ ಪಟ್ಟಣ ಅಳಿದು ನಾಶವಾಗಿ ಅದು ಒಂದು ಸಣ್ಣ ಗ್ರಾಮವಾಯಿತು. ಆಗ ಪೌಲನು ಅಲ್ಲಿ ತನ್ನ 2ನೇ ಸುವಾರ್ಥ ಪ್ರಯಾಣದಲ್ಲಿ ಪಟ್ಟಣಕ್ಕೆ ಹೋಗಿ 1.5 ವರ್ಷಗಳ ಕಾಲ ಇದ್ದು ಸುವಾರ್ತೆಯನ್ನ ಪ್ರಸಂಗಿಸಿ ಒಂದು ಸಭೆಯನ್ನ ಆತನು ಸ್ಥಾಪನೆ ಮಾಡುತ್ತೆ ನೋಡ್ತೇವೆ. ಅನಂತರ ಅಪೊಲ್ಲೋ ಎಂಬ ಯೆರೂಸಲೇಮಿನಿಂದ ಕೆಲವು ಯಹೂದ್ಯರು ಅಲ್ಲಿಗೆ ಬಂದು ಪ್ರಸಂಗ ಮಾಡಿದಾಗ ಅನೇಕರು ರಕ್ಷಣೆಯನ್ನ ಹೊಂದುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಹೀಗೆ ಆ ನಂತರದಲ್ಲಿ ಸಭೆಗಳಲ್ಲಿ ವಿಭಾಗ ಉಂಟಾಯಿತು. ಅದನ್ನು ಕೇಳಿ ಪೌಲನು ಅವರಿಗೆ ಬುದ್ಧಿ ಉಪದೇಶ ಮಾಡಿ ಒಂದು ಪತ್ರಿಕೆಯನ್ನು ಆತನು ಬರೀತಾನೆ. ಅದನ್ನ ತೀತನ ಮುಖಾಂತರವಾಗಿ ಆತನು ಮತ್ತೆ ಕ್ರಿಸ್ತಶಕ 57 ಮತ್ತು 58ರಲ್ಲಿ 2ನೇ ಪತ್ರಿಕೆಯನ್ನ ಆತನು ಬರೆಯುವಂತವನು ಆಗಿರ್ತಾನೆ. ಹೀಗೆ ಕೊರಿಂಥ ಪಟ್ಟಣವು ಬಹಳ ಸಮೃದ್ಧಿಯಿಂದ ಕೂಡಿದಂತಾಯಿತು. ನಾವು ಮೊದಲನೇ ಕೊರಿಂಥದಲ್ಲಿ ಅಭ್ಯಾಸ ಮಾಡುವಾಗ ಅಲ್ಲಿ ಆ ಸಭೆ ಯಾವ ರೀತಿಯಲ್ಲಿ ಇತ್ತೆಂಬುದಾಗಿ ನಾವು ಕಲಿಯುವಂತರಾಗಿದ್ದೇ ಪ್ರಿಯರೇ. ಆ ಸಭೆಯು ಬಹಳ ಒಂದು ರೀತಿಯಲ್ಲಿ ನಾವು ಪ್ರತಿಯೊಂದೊಂದು ಅಧ್ಯಾಯಗಳಲ್ಲಿ ಎಲ್ಲದರಲ್ಲಿ ಅವರು ದೇವರನ್ನ ವಂಚಿಸುತ್ತಾ ಮೋಸ ಮಾಡುತ್ತಿದ್ದರೆಂಬುದಾಗಿ ನಾವು ನೋಡ್ತೇವೆ. ಅವರು ಕೆಟ್ಟ ಬೋಧನೆ, ಮೂರ್ತಿ ವಿಗ್ರಹ ಮತ್ತು ಜಾರತ್ವ, ಈ ರೀತಿಯಾಗಿ ಮದುವೆಗಳು, ವಿಗ್ರಹಾರಾಧನೆ, ಕಾಣಿಕೆ, ನೈವೇದ್ಯ ಇವೆಲ್ಲರಲ್ಲೂ ಸಹ ಅವರು ದೇವರಿಗೆ ವಿರುದ್ಧವಾಗಿ ಹೋದರೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಂಥ ಒಂದು ಪಟ್ಟಣಕ್ಕೆ ಅಥವಾ ಸಭೆಗಳಿಗೆ ದೇವರು ಒಂದು ಉದಾಹರಣೆ ಮುಖಾಂತರವಾಗಿ ಒಂದು ಕಷ್ಟ ಸಂಕಟದಿದ್ದಂತ ಆ ಸಭೆ ಮುಖಾಂತರವಾಗಿ ಕೊಡುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಹೀಗೆ ಮಕೆದೋನ್ಯ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನ ನಿಮಗೆ ತಿಳಿಸ್ತೇವೆ. ಮಕೆದೋನ್ಯ ಪಟ್ಟಣವು ನಾನು ಮೊದಲೇ ಹೇಳಿದ ಹಾಗೆ ಬಹಳ ಕಷ್ಟದಲ್ಲಿತ್ತು. ಆ ಸಭೆಗಳ ಜನರು ಅವ್ರೇನಾಗಿರುತ್ತೆ ನೋಡ್ರಿ, 2ನೇ ವಚನ, ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದ್ರು. ಮೊದಲನೇದಾಗಿ ಅವರು ಬಹಳ ಹಿಂಸೆಯನ್ನ, ಹೇಗೆ ದೇಹದಲ್ಲಿ, ಆತ್ಮದಲ್ಲಿ, ಪ್ರಾಣದಲ್ಲಿ, ಲೌಕಿಕವಾಗಿ, ಆತ್ಮಿಕ ಎಲ್ಲಾ ಸ್ಥಿತಿಗಳಲ್ಲಿ ಅವರು ಬಹಳ ಹಿಂಸೆ ತಾಳುವವರಾದರೂ, 2ನೇದಾಗಿ ಆನಂದದಿಂದ ವಿಪರೀತವಾದ ಬಡತನ. ನೋಡಿ ಪ್ರಿಯರೇ, ಆ ದೇಶದಲ್ಲಿ ಆ ಮಕೆದೋನ್ಯ ಪಟ್ಟಣದಲ್ಲಿದ್ದಂತ ಸಭೆಗಳವರು ಅವ್ರಿಗೇನಿತ್ತು? ಮೊದಲನೇದಾಗಿ ಹಿಂಸೆ. ಈ ದಿನಗಳಲ್ಲಿ ನಮ್ಗೆ ಹಿಂಸೆ ಬಂದ್ರೆ ನಾವು ಎಷ್ಟು ಮಾತ್ರ ತಾಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ನಾವು ನೇರವಾಗಿ ದೇವರನ್ನ ದೂಷಣೆ ಮಾಡ್ತೇವೆ. ಅಯ್ಯೋ ದೇವರೇ, ನಮ್ಗೆ ಯಾಕೆ ಈ ರೀತಿ ಕಷ್ಟ ಬಂತು, ಯಾಕೆ ಈ ರೀತಿ ತೊಂದರೆ ಉಂಟಾಯ್ತು ಎಂಬುದಾಗಿ ನಾವು ದೇವರನ್ನ ನೇರವಾಗಿ ನಾವು ದೂಷಿಸುವಂತವರು ಆಗಿರ್ತೇವೆ. ಹೇಗೆ ಯೋಬನ ಹೆಂಡತಿ ಯಾಕೆ ದೂಷಿಸಿದಳು, ಅದೇ ರೀತಿಯಲ್ಲಿ ನಾವು ಸಹ ದೂಷಣೆ ಮಾಡುವಂತರಾಗಿದ್ದೇವೆ. 2ನೇದಾಗಿ ವಿಪರೀತವಾದ ಬಡತನ ಪ್ರಿಯರೇ. ನೋಡ್ರಿ, ಬಡತನ ಮಾತ್ರವಲ್ಲ, ವಿಪರೀತವಾದಂತ ಬಡತನ ಎಂಬುದಾಗಿ ನಾವು ನೋಡ್ತೇವೆ. ಹೀಗಿದ್ದರೂ ಸಹ ಬಡತನ ಎಂಬುದು ಅವ್ರಿಗೆ ಅನ್ನ ವಸ್ತ್ರಾದಿಗಳಿಲ್ಲದಿರಬಹುದು, ಕಷ್ಟ ಸಂಕಟ ಇರಬಹುದು, ಹಿಂಸೆ ಎಂದೇಳುವಾಗ ಆರ್ಥಿಕವಾಗಿ ಹಿಂಸೆ ಬಂದಿರಬಹುದು. ಈ ರೀತಿಯಾದಂತ ಏನೇ ಹಿಂಸೆಗಳಿದ್ದಾಗ್ಯೂ ವಿಪರೀತವಾದಂತ ಬಡತನ, ಒಂದು ವೇಳೆ ಆಹಾರಕ್ಕೆ ಅವರಿಗೆ ಕೊರತೆ ಇರಬಹುದು ಪ್ರಿಯರೇ. ಅಷ್ಟು ಬಡತನ, ಅನ್ನ ವಸ್ತ್ರಗಳು ಇಲ್ಲದಿರುವಂತ ಸಂದರ್ಭ ಇರ್ಬೋದು ಪ್ರಿಯರೇ. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ನೋಡ್ರಿ, ಬಡತನ ಇದ್ದರೂ ಬಹು ಆನಂದದಿಂದ ತುಂಬಿದವರಾಗಿದ್ದರು. ಯಾಕೆ? ಕ್ರಿಸ್ತನು ಅವರಲ್ಲಿ ವಾಸ ಮಾಡ್ತಾರೆ, ಅವರ ಹೃದಯಗಳಲ್ಲಿ ಕ್ರಿಸ್ತನ ಇದ್ದನೆಂಬುದಾಗಿ ನಾವು ಕಲಿಯುತ್ತೇವೆ. ಆದ್ರಿಂದ ಅತ್ಯಂತ ಔದಾರ್ಯವುಳ್ಳವರಾದರು. ಒಬ್ಬರಿಗೆ ನಾವು ಸಹಾಯ ಮಾಡ್ಬೇಕು, ಅಷ್ಟೇ ಕಷ್ಟ ಇದ್ರು ಸಹ ನಾವು ಇತರಿಗೆ ಕೊಡ್ಬೇಕೆಂಬಂತ ಒಂದು ಔದಾರ್ಯದಿಂದ ಅವರು ಇದ್ದರೆಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವ ಜನರೇ, ನಮಗೆ ಕಷ್ಟ ಸಂಕಟ ಹಿಂಸೆ ಬರುವಾಗ, ಕಾಯಿಲೆ ಬರುವಾಗ, ರೋಗಗಳು ಬರುವಾಗ ನಾವು ಎಷ್ಟು ಮಾತ್ರಕ್ಕೂ
ಸಂತೋಷದಿಂದ ನಾವಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನ್ ಮಾಡ್ತೇವೆ? ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ತೇವೆ, ದೇವರೇ ನನಗೆ ಯಾಕೆ ಈ ಕಷ್ಟ ಆ ಕಷ್ಟ ಎಂಬುದನ್ನು ನೋಡಿ. ಆದರೆ ಅವರಿಗೆ ಇಷ್ಟೆಲ್ಲಾ ಬಡತನಗಳು, ಬಹಳ ಹಿಂಸೆ ಇದ್ರು ಸಹ, ವಿಪರೀತ ಬಡತನ ಇದ್ರು ಸಹ ಅವ್ರು ಏನಂತೆ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯ ಉಳ್ಳವರಾದರು. ಯಾರ ವಿಷಯದಲ್ಲಿ? ಸೇವಕರ ವಿಷಯದಲ್ಲಿ, ಪೌಲ ತಿಮೋಥೆಯರ ವಿಷಯದಲ್ಲಿ, ಬಾರ್ನಬರ ವಿಷಯದಲ್ಲಿ, ದೇವರ ಸೇವಕರ ವಿಷಯದಲ್ಲಿ ಅವರು ಬಹಳ ಔದಾರ್ಯ ಉಳ್ಳವರಾಗಿ ಇದ್ದರೆಂಬುದಾಗಿ ನಾವು ನೋಡ್ತೇವೆ. ಮತ್ತು ಅವ್ರು ಹೇಗೆ ಕೊಟ್ರು ನೋಡ್ರಿ, 3ನೇ ವಚನ, ಅವರು ಶಕ್ತ್ಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ರು. ನೋಡ್ರಿ, ಪೌಲನು ಹಿಂಗ್ ಬರೆಯುವಾಗ ಒಂದು ದೊಡ್ಡ ರೀತಿಯಲ್ಲಿ ಅವರನ್ನ ಕುರಿತು ಒಳ್ಳೆ ಒಂದು ಸಾಕ್ಷಿಯನ್ನ ಕುರಿತು ಆತನ ಹೇಳ್ತಾನೆ ಪ್ರಿಯರೇ. ಏನಂತೆ? ಅವರು ಶಕ್ತ್ಯಾನುಸಾರ ಕೊಡ್ಲಿಲ್ಲ ಪ್ರಿಯರೇ. ನಮ್ಮ ಆದಾಯದಲ್ಲಿ 10ನೇ ಭಾಗ ಕೊಡ್ಲಿಲ್ಲ ಅವರು. ಆದಾಯ ಮೀರಿ, ತಮ್ಮ ಶಕ್ತಿಯನ್ನು ಮೀರಿ ಅವರು ತಮ್ಮಷ್ಟಕ್ಕೆ ತಾವೇ ಕೊಟ್ರೆ ನೋಡ್ತೇವೆ. ಅವ್ರು ಕೇಳಲಿಲ್ಲ, ಸೇವಕರು ಕೇಳಲಿಲ್ಲ, ಆದರೂ ಸಹ ತಮ್ಮಷ್ಟಕ್ಕೆ ತಾವೇ ಕೊಟ್ರೆಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ನಾನೇ ಸಾಕ್ಷಿ, ಪೌಲನೇ ಅದಕ್ಕೆ ಸಾಕ್ಷಿಯಾಗಿರುವಂತದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಮಕೆದೋನ್ಯ ಸಭೆಯವರ ಆ ಒಂದು ಔದಾರ್ಯದ ಕೊಡುಗೆ, ಅವರು ಬಡತನ ಇದ್ರು, ಕಷ್ಟ ಇದ್ದರು, ಹಿಂಸೆ ಇದ್ದರು, ಏನೇ ಇದ್ರು ಸಹ, ಅವ್ರ ಅನ್ನ ಇಲ್ಲದೆ ಇರ್ಬೋದು, ವಸ್ತ್ರ ಇಲ್ಲದೆ ಇರ್ಬೋದು ಪ್ರಿಯರೇ, ಆದಾಗ್ಯೂ ಸಹ ಅವರು ಔದಾರ್ಯದಿಂದ ಅವರು ಪೌಲನಿಗೆ ಸೇವೆಗೆ ಕೊಟ್ಟಿದ್ದಾರೆ, ಸೇವಕರಿಗೆ ಕೊಡುವಂತದ್ದನ್ನ ನಾವು ನೋಡ್ತೇವೆ. ನಿನ್ನೆ ದಿನ ನಾವು ಕಲಿತಾ ಬಂದ ಹಾಗೆ ಹಿಜ್ಕೀಯನು ಹೇಳಿದ ಪ್ರಕಾರವಾಗಿ ಆ ಇಸ್ರಾಯೇಲ್ ಜನ ಸಮೂಹವು ವಿಪರೀತ ರಾಶಿ ರಾಶಿಯಾಗಿ ತಂದು ಕೊಟ್ಟರೆಂಬುದು ನೋಡ್ತಿದ್ದೇವೆ. ಅವ್ರು ಬೆಳೆದದ್ದನ್ನು ಕೊಟ್ಟರು ಅಷ್ಟೇ, ಅವರಿಂದ ದನ ಕುರಿಗಳೇ ಕೊಟ್ಟರು ಅಷ್ಟೇ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡುವಾಗ ಬಡತನದಲ್ಲಿ ಕೊಡುವಂಥದ್ದು ಬಹಳ ಶ್ರೇಷ್ಠವಾದ. ಹೇಗೆ ಆ ವಿಧವೆಯು ತನಗಿದ್ದಲ್ಲಿ ಒಂದು ಕಾಸನ್ನು ಹಾಕಿದಳು, ಎಲ್ಲರೂ ತಮಗೆ ಮಿಕ್ಕಿದ್ದನ್ನು ಅವ್ರು ಹಾಕ್ತಾ ಇದ್ರು ಅಷ್ಟೇ ಕಾಣಿಕೆಗೆ. ಆದ್ರೆ ಆ ಸ್ತ್ರೀ ಆದರು, ಆಕೆಯು ತನಗಿದ್ದದೆಲ್ಲವನ್ನ ಆ ಚೀಲದಲ್ಲಿ ಹಾಕುವಂಥದ್ದನ್ನ ನಾವು ನೋಡ್ತೇವೆ. ಎಷ್ಟು ಆಶೀರ್ವಾದ! ಅದು ಕೊಡುವಿಕೆ ಪ್ರಿಯರೇ, ಅದು ಯಥಾರ್ಥವಾದ ಕೊಡುವಿಕೆ. ಚಾರಿತ್ರಿಕ ಸ್ತ್ರೀಯು ಆತನಿಗೆ ಇದ್ದದ್ದೆಲ್ಲವನ್ನ ಆತನಿಗೆ ಮಾಡಿ ಬಡಿಸಿದಳು. ಏನಾಯ್ತು? ದೇವರು ಆಶೀರ್ವಾದ ತುಂಬಿಸಂತೆ ಆಕೆ ಜೀವಮಾನ ಇರುವ ಪೂರ್ತಿಯಾಗಿ ಆತನ ಬಂಧುಗಳಿಗೆ ಆಕೆಗೆ ಆಹಾರವನ್ನ ಕೊಟ್ಟನೆಂಬುದಾಗಿ ನಾವು ಕಲಿಯುವಂತವರು ಆಗಿದ್ದೇವೆ. ಹೀಗೆ 4ನೇ ವಚನದಲ್ಲಿ ದೇವ ಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡ್ರು. ನೋಡಿ, ಪೌಲನ ಮತ್ತು ತಿಮೋಥೆಯಲ್ಲಿ ಬರುವಾಗ ಅವರಿಗೆ ಆ ಒಂದು ವಿಷಯವನ್ನು, ಅವರ ಬಗ್ಗೆ ಸುವಾರ್ತೆಯನ್ನು ಸಾರದ ದಿನದಿಂದಲೂ ಅವರು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನಂತೆ? ದೇವ ಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ನಮ್ಮನ್ನ ಪಾಲ್ಗಾರ ಮಾಡ್ಕೊಳ್ರಿ. ಈ ದಿನಗಳಲ್ಲಿ ನಾವು ಅಭ್ಯಾಸ ಮಾಡುವಾಗ ಬಹಳ ಕಷ್ಟ ಪ್ರಿಯರೇ. ನಾವು ವಾಲಂಟಿಯರ್ ಆಗಿ ಯಾರು ಕೇಳೋದಿಲ್ಲ, ಅಥವಾ ಕೇಳಿದಾಗ ನಾವು ಕೊಡ್ಲಿಕ್ಕೂ ನಮಗೆ ಮನಸ್ಸು ಬರುವುದಿಲ್ಲ. ಈ ಸಂಘ ಸಂಸ್ಥೆಗಳುಂಟು, ಅನೇಕ ಫುಲ್ ಟೈಮ್ ವರ್ಕರ್ಸ್ಗಳಿದ್ದಾರೆ, ಅನೇಕ ಆರ್ಫನ್ಸ್ ಇದೆ, ವಿಧವೆಯರಿದ್ದಾರೆ. ಅವ್ರು ಕೇಳಿದ್ರು ಸಹ ನಾವು ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ, ನಮ್ಗೊಂದು ಕೊಡುವಂತ ಗುಣ ಇಲ್ಲ ಪ್ರಿಯರೇ. ಆದ್ರೆ ಈ ಮಕೆದೋನ್ಯ ಸಭೆಯವರಿಗೆ ಏನಂತೆ? ದೇವ ಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ಎಷ್ಟು ಪ್ರೀತಿ ಅವ್ರಿಗೆ ನೋಡಿ ಪ್ರಿಯರೇ, ಎಷ್ಟು ಭಾರ! ಅದು ಹೃದಯದಿಂದ ಉಕ್ಕಿ ಬಂದಂತ ಒಂದು ಪ್ರೀತಿಯನ್ನ ನಾವಿಲ್ಲಿ ಅಭ್ಯಾಸ ಮಾಡುವಂತರಾಗಿದ್ದೇವೆ. ಏನಂತಂದ್ರೆ ಅವರಿಗೆ ಒಂದು ಕೊಡಬೇಕೆಂಬ ಝೀಲ್, ಒಂದು ಆಶೆ ಅವರಿಗೆ ಇರುವಂತದ್ದನ್ನ ನಾವು ನೋಡ್ತೇವೆ. ಯಾರಿಗೆ? ದೇವ ಜನರಿಗೆ ಸಹಾಯ ಮಾಡಬೇಕು. ನಾನು ಮೊದಲೇ ತಿಳಿಸಿದ ಹಾಗೆ ಅಂದಿನ ಕಾಲದಲ್ಲಿ ಲೇವಿಕ ಮತ್ತು ಯಾಜಕರಿಗೆ ಅವರು ಇಸ್ರಾಯೇಲರು ಅವರನ್ನ ಸಾಕಬೇಕಾಗಿತ್ತು. ಯಾಕಂದ್ರೆ ಲೇವಿಕರು ಯಾವ ಜಮೀನು ಇರಲಿಲ್ಲ, ಯಾವ ಆಸ್ತಿ ಇರಲಿಲ್ಲ, ಅವ್ರಿಗೆ ಆರಂಭ ಇರಲಿಲ್ಲ, ವ್ಯವಸಾಯ ಗೊತ್ತಿಲ್ಲ. ಅವರ ಕೆಲಸ ದೇವರನ್ನ ಆರಾಧನೆ ಮಾಡುವಂಥದ್ದಷ್ಟೇ. ಆದರೆ ಅವರ ಜೀವನಾಂಶಕ್ಕೆ, ಅವರ ಕುಟುಂಬಗಳಿಗೆ ಯಾರು ಕೊಡ್ತಾ ಇದ್ರು? ಇಸ್ರಾಯೇಲ್ ಜನಾಂಗ ಅವರು ಕೊಡ್ತಾ ಇದ್ರು. ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತೇವೆ, ದೇವ ಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವೂ ಪಾಲುಗಾರರಾಗುವಂತ ಅಪ್ಪಣೆ ಮಾಡಿ, ನಮಗೊಂದು ಅಪ್ಪಣೆ ಕೊಡಿ ಎಂಬುದಾಗಿ ಮಾಡಬೇಕೆಂದು ಏನಂತ ನೋಡ್ರಿ, ಮುಂದಿನ ಬಹಳ ಚಂದವಾಗಿದೆ. ನಮ್ಮನ್ನು ಬಹಳವಾಗಿ ಬೇಡಿಕೊಂಡ್ರು, ಬಹಳವಾಗಿ ನಮ್ಮನ್ನು ಬೇಡಿಕೊಂಡ್ರು. ಬೇರೆ ಪೌಲನೇ, ತಿಮೋಥೆಯನೇ, ನಿಮಗೆ ಸೇವೆ ಮಾಡ್ಲಿಕ್ಕೆ ನಾವು ಸಹಾಯ ಮಾಡ್ತೇವೆ, ದಯಮಾಡಿ ನಮ್ಮನ್ನು ಇದನ್ನು ಸೇರಿಸ್ಕೊಳ್ರಿ ಎಂಬುದಾಗಿ ಅವರು ಮೊರೆ ಇಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಬಹಳವಾಗಿ ಬೇಡಿಕೊಂಡ್ರು ಎಂಬುದನ್ನು ನೋಡ್ತೇವೆ. ಆಗ
ಪೌಲ ಶೀಲರ ಅಥವಾ ತಿಮೋತಿಯರ ಹೃದಯಗಳು ಎಷ್ಟು ಉಕ್ಕಿ ಬಂದಿರಬೇಕು. ಈ ದಿನಗಳಲ್ಲಿ ನಮ್ಮನ್ನ ವಾಲಂಟಿಯರ್ ಕೇಳ್ತಾರೆ ಅಥವಾ ಸಭೆಗಳಲ್ಲಿ ಪ್ರಕಟಣೆ ಮಾಡ್ತಾರೆ, ಸಂಸ್ಥೆಗಳಿಗೆ, ಸೇವಕರುಗಳಿಗೆ, ಪೂರ್ಣಾವಧಿ ಸೇವಕರಿಗೆ ಈ ರೀತಿಯ ಕೊಡಬೇಕೆಂಬುದಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ಕೊಡುವಂತರಾಗಿದ್ದೇವೆ. ಮೆಕೆದೋನ್ಯ ಸಭೆಯವರಿಗೆ ನಾನೊಂದು ದೊಡ್ಡ ಹ್ಯಾಟ್ಸಪ್ ಮಾಡ್ತೇನೆ. ಯಾಕಂದ್ರೆ ಒಂದು ಒಳ್ಳೆ ಮಾದರಿಯನ್ನ ಈ ಭೂಲೋಕಕ್ಕೆ ಅವರು ಬಿಟ್ಟು ಹೋಗಿದ್ದಾರೆ. ಕೊಡುವಂಥದ್ದು ಎಷ್ಟು ಪ್ರೀತಿ, ಎಷ್ಟು ಅನ್ಯೋನ್ಯತೆ ಅವರಿಗೆ, ಎಷ್ಟು ಭಾರ ಸೇವೆ ಬಗ್ಗೆ ನೋಡ್ರಿ. ದೇವ ಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲ್ಗಾರುವಂತೆ ಅಪ್ಪಣೆ ಆಗ್ಬೇಕೆಂಬುದಾಗಿ ಅವರು ನಮ್ಮನ್ನ ಬಹಳವಾಗಿ ಬೇಡಿಕೊಂಡಿರಂತ ಪ್ರಿಯರೇ. ಸುಮ್ಮನೆ ಒಂದ್ಸರಿ ಕೇಳಲಿಲ್ಲ, ನಮ್ಮ ಹೆಸರು ಸೇರಿಸ್ಕೊಂಡ್ಬಿಡಿ ಅಂತ ಹೇಳಿಲ್ಲ ಅಷ್ಟೇ ಪ್ರಿಯರೇ. ನಾವು ಕೊಡ್ತೇವೆ ಅಷ್ಟೇ ಹೇಳಿಲ್ಲ, ಬಹಳವಾಗಿ ಬೇಡಿಕೊಂಡಿರುವುದಾಗಿ ನಾವು ಕಲಿಯುವಂತವರು ಆಗಿದ್ದೇವೆ. 5ನೇ ವಚನ ಬರುವಾಗ ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಇಲ್ಲಿ 2 ವಿಷಯ ನೋಡ್ತೇವೆ. ಏನಂದ್ರೆ ಮೊಟ್ಟ ಮೊದಲನೇದಾಗಿ ತಮ್ಮ ಹೃದಯಗಳನ್ನ ಅವರು ದೇವರಿಗೆ ಒಪ್ಪಿಸಿಕೊಟ್ಟು, ಯೇಸುವೇ ನನ್ನ ಒಡೆಯನು, ಯೇಸುವೇ ನನ್ನ ರಕ್ಷಕನೆಂಬುದಾಗಿ ಅವರು ಮೊದಲು ಅರಿಕೆ ಮಾಡಿ ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡವರಾಗಿ ಅವರು ಕರ್ತನಿಗೆ ತಮ್ಮನ್ನ ಒಪ್ಪಿಸಿಕೊಟ್ಟರು ಎಂದು ನೋಡ್ತೇವೆ. ಒಂದು ವೇಳೆ ಆ ರೀತಿಯಾಗಿ ಒಪ್ಪಿಸಿಕೊಡದೆ ನಾವು ದಾನ ಧರ್ಮ ಮಾಡಿದರೆ ಅಥವಾ ನಾವು ಎಷ್ಟೇ ಕಾಣಿಕೆ ಕೊಟ್ಟರು ಸಹ, ನಾವು ವಾಕ್ಯ ಕಲಿ ಪ್ರಕಾರವಾಗಿ ಅದೆಲ್ಲವೂ ಸಹ ಹೊಲೆಯ ಬಟ್ಟೆಗೆ ಸಮನಾಗಿದೆ. ನಮ್ಮ ದಾನ ಧರ್ಮಗಳು, ನಮ್ಮ ಕೊಡುಗೆಗಳು. ಯಾಕಂದ್ರೆ ಮೊದಲು ದೇವರು ನಮ್ಮ ಹೃದಯವನ್ನು ಬಯಸ್ತಾನೆ ಪ್ರಿಯರೇ. ನಮ್ಮ ಹೃದಯದಲ್ಲಿ ನಂಬಿ ಅರಿಕೆ ಮಾಡಿ ಆ ಬಳಿಕವಾಗಿ ನಾವು ದೇವರಲ್ಲಿ ಯಥಾರ್ಥವಾಗಿ ಬೇಡಿಕೊಳ್ಳುವಾಗ ದೇವರು ನಮ್ಮನ್ನು ಸಹಾಯಿಸ್ತಾನೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಮೊದಲು ಅವರು ಏನಂತೆ ಬಹಳವಾಗಿ ನಮ್ಮನ್ನು ಬೇಡ್ಕೊಂಡು, ನಾವು ನೆನೆಸಿದ ಪ್ರಕಾರ ಕೊಡದೆ ಮೊದಲು ತಮ್ಮನ್ನು ಅವರು ಮೊದಲು ಅವರು ದೇವರಿಗೆ ಅರ್ಪಿಸಿಕೊಟ್ಟಿರುವುದಾಗಿ ನಾವು ನೋಡ್ತೇವೆ. ಅನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ಅಂದ್ರೆ ಇಡೀ ಸೇವಕರೇ, ನಿಮ್ಮ ಪೂರ್ಣ ಜವಾಬ್ದಾರಿಕೆ ನಮ್ಮದು, ನಾವು ನೋಡ್ಕೊಳ್ತೇವೆ, ನೀವು ಸೇವೆ ಮಾಡ್ರಿ. ಎಷ್ಟು ಪ್ರೀತಿ, ಎಷ್ಟು ಅನ್ಯೋನ್ಯತೆ ನೋಡಿ ಪ್ರಿಯರೇ. ಆ ದಿನ ಅಷ್ಟು ಮಾತ್ರವಲ್ಲ ನೋಡ್ರಿ, ನಾವು ನೆನೆಸಿದ್ದ ಪ್ರಕಾರವಾಗಿ ಕೊಡದೆ ಕೊಡ್ಲಿಲ್ಲ ಎಂಬುದಾಗಿ. ಪೌಲಸಿಲೊಂದು ಹೇಳಿರ್ಬೋದು, ಅವ್ರಿಗೆ ಹಿಂಸೆ ಇದೆ, ಬಡತನ ಇದೆ, ಏನ್ ಕೊಡ್ತಾರೋ ಎಷ್ಟು ಕೊಡ್ತಾರೋ ಈ ರೀತಿಯಾಗಿ ಅವರು ಸಣ್ಣದಾಗಿ ನೆನೆಸಿರ್ಬೋದು ಪ್ರಿಯರೇ. ಆದ್ರೆ ಅವರು ನೆನೆಸಿದ ಪ್ರಕಾರ ಅವ್ರು ಕೊಡ್ಲಿಲ್ಲ ಪ್ರಿಯರೇ. ಅದಕ್ಕಿಂತ ಉತ್ತಮವಾಗಿ ತಮ್ಮ ಶಕ್ತಿಯಾನುಸಾರ ಅಲ್ಲ, ಶಕ್ತಿಗೆ ಮೀರಿ, ತಮ್ಮ ಸಾಮರ್ಥ್ಯಕ್ಕೆ ಮೀರಿ ಅವರು ಕೊಟ್ಟರೆಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ಹಾಗಾದ್ರೆ ಪ್ರಿಯ ದೇವ ಜನರೇ, ಮಕೆದೋನ್ಯ ಸಭೆಯು ಒಂದು ಒಳ್ಳೆ ಮಾದರಿಯನ್ನ ನಮಗೆ ಬಿಟ್ಟು ಹೋಗಿದೆ. ಈ ದಿನದಲ್ಲಿ ನಾವು ಅಭ್ಯಾಸ ಮಾಡುವಾಗ ನಾವು ಎಷ್ಟು ರೀತಿಯಲ್ಲಿ, ನಾವು ಎಷ್ಟರ ಮಟ್ಟಿಗೆ ನಮ್ಮ ಕರ್ತನಿಗೆ, ಸೇವಕರುಗಳಿಗೆ, ಸಭೆಗಳಿಗೆ, ವಿಧವೆಯರಿಗೆ ಕೊಡ್ತೆಂಬುದನ್ನ ನಮ್ಮಷ್ಟಕ್ಕೆ ನಾವು ಆಲೋಚನೆ ಮಾಡಿಕೊಳ್ಳೋಣ. ಆದ್ರಿಂದ ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಹೀಗಿರಲ್ಲ. ಧರ್ಮಕಾರ್ಮಾರು ಮೊದಲು ಅದೆಲ್ಲದಕ್ಕೂ ಸಹ ತೀತನು ಅವರ ಬಳಿಗೆ ಪ್ರೇರೇಪಿಸಿರ್ತಾನೆ. ಅದೇ ಪ್ರಕಾರ ಅವರು ಪ್ರೇರಣೆಯಿಂದ ಹುಟ್ಟಿದಂತಹ ಕಾರ್ಯದಲ್ಲಿ, ಧರ್ಮ ಕಾರ್ಯದಲ್ಲಿ ಅವರು ಸಮೃದ್ಧರಾಗಿದ್ರು ನೋಡ್ತೇವೆ. ನೋಡ್ರಿ, 7ನೇ ವಚನದ ಕಡೆ ಭಾಗದಲ್ಲಿ ನೋಡ್ತೇವೆ, ಈ ಧರ್ಮ ಕಾರ್ಯದಲ್ಲಿ ಅವರು ಸಮೃದ್ಧರಾಗಿದ್ದರಾಗಿ ನೋಡ್ತೇವೆ. ಕೊಡುವುದರಲ್ಲಿ ಅವರು ಸಮೃದ್ಧಿಯಾಗಿದ್ದರು. ನಮ್ಮ ಮೊದಲ ನೋಡುವಾಗ ಮಾಡುವಾಗ ವಿಪರೀತವಾದಂತ ಬಡ, ವಿಪರೀತವಾದ ಹಿಂಸೆ ಇದ್ದರೂ ಸಹ ಅವರು ಧರ್ಮಕಾಲದಲ್ಲಿ ಅವರು ಬಹಳವಾಗಿ ಅವರು ಸಮೃದ್ಧಿಯಾಗಿ, ಸಂತೃಪ್ತಿಯಾಗಿ ಇದ್ದರೆಂಬುದಾಗಿ ನಾವು ನೋಡ್ತೇವೆ. ಯಾಕೆ, ಹೇಗೆ? ಮೊದಲು ತಮ್ಮನ್ನ ಕರ್ತನಿಗೆ ಅವರು ಒಪ್ಪಿಸಿದರು. ಆ ಬಳಿಕವಾಗಿ ಅವರು ನಮ್ಮ ಹಾಗೆ ಇತರರು ದೇವರ ಬಳಿಗೆ ಬರಬೇಕೆಂಬಂತ ಆ ಒಂದು ಆಲೋಚನೆಯಿಂದ ಅವರು ಆ ರೀತಿಯಾಗಿ ದೇವರ ಸೇವೆ ಮಾಡುವಂತ ಸೇವಕರುಗಳಿಗೆ ಕೊಟ್ಟರೆಂಬುದಾಗಿ ನಾವು ನೋಡ್ತೇವೆ. ದೇವ ಜನರೇ, ನಮ್ಮನ್ನು ಕುರಿತು ಆಲೋಚನೆ ಮಾಡುವಾಗ ಈ ಒಂದು ಭಾರ, ಈ ಒಂದು ಆಸಕ್ತಿ ನಮಗುಂಟ. ನಮ್ಮ ಕರ್ತನ ವಾಕ್ಯನ ಸಾರಬೇಕು, ಲೋಕದೆಲ್ಲೆಡೆದು ಮುಟ್ಟಬೇಕು. ಈ ರೀತಿಯಾಗಿ ನಾವು ಎಷ್ಟರ ಮಟ್ಟಿಗೆ ಯೋಚನೆ ಮಾಡ್ತೇವೆ, ಎಷ್ಟರ ಮಟ್ಟಿಗೆ ಕೊಡ್ತೇವೆ ಎಂಬುದನ್ನ ನಾವು ನೋಡ್ತೇವೆ. ನಾವು ದೇವರ ಅಭ್ಯಾಸ ಮಾಡ್ತೇವೆ, ಕೊಡುವುದರ ಬಗ್ಗೆ ನಾವು ಅಭ್ಯಾಸ ಮಾಡುವಾಗ ದೇವರು ಎಷ್ಟೇನು ಕೊಟ್ಟರು ಸಹ ದೇವರು
ಆತನ ಪಕ್ಷಪಾತ ಸಾಲಗಾರನಲ್ಲ ಪ್ರಿಯರೇ. ಅದ್ರ 10ರಷ್ಟು 100ರಷ್ಟು 1000ರಷ್ಟು ಎಂಬುದಾಗಿ ದೇವರ ವಾಕ್ಯ ನಾವು ಕಲಿಯುತ್ತಾ ಬರ್ತೀವಿ. ಆದ್ದರಿಂದ ನಮ್ಮ ಕೊಡುವಿಕೆ ಅದು ಹೇಗೆ, ಎಷ್ಟರ ಮಟ್ಟಿಗೆ ನಾವು ಕೊಡ್ತಾ ಇದ್ದೇವನ್ನ ನಾವು ಆಲೋಚನೆ ಮಾಡಿಕೊಳ್ಳೋಣ. ಆದ್ರಿಂದ ಈ ಮಕೆದೋನ್ಯ ಸಭೆಯವರು ನಾವು ಅಭ್ಯಾಸ ಮಾಡುವಾಗ ಅವರು ಬಹಳ ಆಸಕ್ತಿಯಿಂದ, ಪ್ರೀತಿಯಿಂದ, ಹೃದಯದ ಭಾರದಿಂದ, ಸಂತೋಷದಿಂದ ಅವರು ಕೊಟ್ಟರೆಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ. ಹೀಗೆ ಆದ್ರಿಂದ ಅದಕ್ಕೊಂದು ಉದಾಹರಣೆ ಹೇಳ್ತೇನೆ ನೋಡ್ರಿ. ಇಲ್ಲಿ ಮುಂದೆ 9ನೇ ವಚನದಲ್ಲಿ ಮಧ್ಯಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನ ಉದಾಹರಣೆಯಾಗಿ ಆತನು ಕೊಡುವಂತವನಾಗಿದ್ದಾನೆ. ಅಲ್ಲಿ ನೋಡ್ತೇವೆ, ಹೀಗೆ ವಚನ ಓದ್ತೇವೆ 9ನೇ ಮಧ್ಯಭಾಗದಲ್ಲಿ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ಆತನು ಐಶ್ವರ್ಯವಂತ ಎಂಬುದಾಗಿ ನೋಡ್ತೇವೆ ಪ್ರಿಯ. ಖಂಡಿತವಾಗಿ ಆತನ ಐಶ್ವರ್ಯವಂತನೇ. ಆತನಿಗೆ ಯಾವ ಒಂದು ಕೊರತೆ ಆಗಲಿ, ಎಲ್ಲವೂ ಆತನದೇ. ಎಲ್ಲವೂ ಆತನಿಂದ, ಆತನಿಗಾಗಿ, ಆತನ ಮಹಿಮೆಗಾಗಿ ಸೃಷ್ಟಿಸಲ್ಪಟ್ಟಿದ್ದೆಂಬುದಾಗಿ ನಾವು ಕಲಿಯುವಂತರಾಗಿದ್ದೇವೆ. ಆದರೆ ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನಾವು ಐಶ್ವರ್ಯವಂತರಾಗಬೇಕೆಂದು ಆತನು ಬಡವನಾದನೆಂಬುದಾಗಿ ನಾವು ನೋಡ್ತೇವೆ. ಆತನ ಬಡತನದಿಂದ ನಾವು ಐಶ್ವರ್ಯವಂತರಾದ ಪ್ರಿಯರೇ. ಯಾವ ಬಡತನ? ಆಲೋಚನೆ ಮಾಡುವಾಗ ನಾವು ಹಣಕಾಸಿನ ಬಡತನಲ್ಲ ಪ್ರಿಯರೇ, ಅಥವಾ ಆಸ್ತಿ ಅಂತಸ್ತು ಆ ಬಡತನಲ್ಲ ಪ್ರಿಯರೇ. ಆತನ ಗೆತ್ಸೆಮನೆ ತೋಟದಲ್ಲಿ ಆತನ ತಾತ್ಸಾರ, ಸಂಕಟ, ಹಿಂಸೆ, ವೇದನೆ, ನಿಂದೆ, ದ್ರೋಹ ಇವೆಲ್ಲವನ್ನ ಆತನು ತಾಳಿಕೊಂಡು, ಇದೆಲ್ಲ ನಮ್ಮ ಮೇಲಿದ್ದಂತ ಆ ಒಂದು ಸ್ಥಿತಿ, ಇದರಲ್ಲಿ ನಾವು ಐಶ್ವರ್ಯವಂತರಾಗಿದ್ದೆವು. ಯಾವುದರಲ್ಲಿ? ಪಾಪದ ಜೀವಿತದಲ್ಲಿ, ಕಷ್ಟ ಸಂಕಟಗಳ ಜೀವಿತದಲ್ಲಿ ನಾವು ಐಶ್ವರ್ಯವಂತರಾಗಿದ್ದೇವೆ ಪ್ರಿಯರೇ. ಆದರೆ ಆ ಎಲ್ಲ ಐಶ್ವರ್ಯವಂತನ ನಮ್ಮದೆಲ್ಲ ತೆಗೆದು ಹಾಕ್ಲಿಕ್ಕಾಗಿ ಆತನು ತನ್ನ ದೇಹದ ಮೇಲೆ ಆ ಗೆತ್ಸೆಮನೆ ತೋಟದಲ್ಲಿ ಆತನ ಇವೆಲ್ಲವನ್ನು ಹೊತ್ತುಕೊಂಡನ್ನು ಸಹಿಸಿಕೊಂಡೆಂಬುದಾಗಿ ನಾವು ಅಭ್ಯಾಸ ಮಾಡುವಂತವರಾಗಿ. ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಬಡವನಾದ, ಮರಣಕ್ಕೆ ಒಪ್ಪಿಸಿಕೊಟ್ಟನು. ಅದನ್ನು ಐಶ್ವರ್ಯವಂತನೇ. ಆದ್ರೆ ಇಲ್ಲಿರುವಂತ ಎಲ್ಲವೂ ಸಹ ಅದು ನಮ್ಮ ನಿಮಿತ್ತವಾಗಿ ಆತನು ಬಡವನಾದನೆಂಬುದಾಗಿ ನಾವು ನೋಡ್ತೇವೆ. ನಾವು ಆ ಸ್ಥಿತಿಯಲ್ಲಿ ಇದ್ದೇವೆ ಪ್ರಿಯರೇ. ನಮ್ಮಲ್ಲಿ ಐಶ್ವರ್ಯ ಇತ್ತು. ಯಾವುದು? ಪಾಪ, ಕಷ್ಟ, ಸಂಕಟಗಳು, ಮೋಸ, ದ್ರೋಹ ಇವೆಲ್ಲವೂ ನಮ್ಮಲ್ಲಿ ಅದೆಲ್ಲವನ್ನು ಆತನು ತನ್ನ ಮೇಲೆ ತೆಗೆದು ನಮ್ಮನ್ನ ಐಶ್ವರ್ಯವಂತರಾಗಿ, ಶ್ರೀಮಂತರಾಗಿ ನಮ್ಮನ್ನ ಮಾಡಿದ್ದಾನೆ. ಪರಲೋಕದ ಸಕಲ ಐಶ್ವರ್ಯವನ್ನ ಆತ ನಮಗೆ ದಾರಿಯಲ್ಲಿ ಕೊಟ್ಟಿದ್ದಾನೆ. ಇದು ನಮ್ಮ ವಿಷಯವಲ್ಲ. ಆದಾಗ್ಯೂ ಆತನು ಈ ಒಂದು ವಾಕ್ಯದ ಅರ್ಥನ ಗ್ರಹಿಸುವಾಗ ಆತನ ಗೆತ್ಸೆಮನೆ ತೋಟದಲ್ಲಿ ಎಲ್ಲವನ್ನ ಮಾಡಿ ಆತ ಮುಗಿಸಿದೆಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ. ಹೀಗೆ ನಾವು ಅಭ್ಯಾಸ ಮಾಡುವಾಗ ಮುಂದೆ 11ನೇ ವಾಕ್ಯಕ್ಕೆ ಬರುವಾಗ, ಈ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಹೇಗೆ ನಿಮ್ಮಲ್ಲಿ ಸಿದ್ಧ ಮನಸ್ಸಿತ್ತೋ ಹಾಗೆಯೇ ನಿಮ್ಮ ಶಕ್ತಾನುಸಾರವಾಗಿ ನೆರವೇರಿಸಿನಿ. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವೇ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗೆ ಇಲ್ಲದ್ದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇಲ್ಲಿ ಕೊಡುವ ವಿಷಯದಲ್ಲಿ ಮತ್ತೆ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಏನಂತಂದ್ರೆ, ನಮ್ಮಲ್ಲಿ ಏನುಂಟೋ ಅದನ್ನು ದೇವರು ಕೇಳೋದಷ್ಟೇ ಪ್ರಿಯರೇ. ಕೊಡುವುದಕ್ಕೆ ಮೊದಲು ನಮಗೆ ಕೊಡುವುದಕ್ಕೆ ಮನಸ್ಸಿರ್ಬೇಕು. ಅದು ಬಹಳ ಪ್ರಾಮುಖ್ಯ. ಪ್ರಥಮ ವಾಕ್ಯದಲ್ಲಿ ಈಗ ನೋಡ್ತೇವೆ, ಕೊಡುವುದಕ್ಕೆ ಮನಸ್ಸುಳ್ಳವರಾಗಿರುವಲ್ಲಿ ನಿಮಗೆ ಕೊಡ್ಲಿಕ್ಕೆ ಮನಸ್ಸಿದ್ದರೆ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವೇ ಕೊಟ್ರೆ ಅದು ಸಮರ್ಪಕವಾಗಿರುವುದು. ನಮ್ಗೆ ಏನಿದೆಯೋ ಅದನ್ನೇ ನಾವು ಕೊಡ್ಬೇಕಷ್ಟೇ ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮಿಂದ ಇಲ್ಲದ್ದನ್ನ ದೇವರು ಕೇಳಿಕೊಳ್ಳುವುದಿಲ್ಲ. ನಮ್ಗೆ ಏನಿದೆ ಅದನ್ನೇ ಕೇಳ್ತಾನೆ ಪ್ರಿಯರಷ್ಟೇ. ನಾವು ಮೊದಲೇ ಹೇಳಿದ ಹಾಗೆ ಚಾರಕ ಸ್ತ್ರೀಯರ ಮನೆಯಲ್ಲಿ ಏನಿತ್ತು? ಎಣ್ಣೆ ಮತ್ತು ಆದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ದೇವರ ಸೇವಕನಿಗೆ ಗೊತ್ತಿತ್ತು ಇದರ ಮನೆ ಏನಿದೆ ಎಂಬುದಾಗಿ ಗೊತ್ತಿತ್ತು. ಅದನ್ನೇ ಕೇಳಿಕೊಂಡೇನೆ ಹೊರತು, ಆಹಾರವನ್ನೇ ಕೇಳಿಕೊಂಡೇನೆ ಹೊರತು ಮತ್ತೇನು ಕೇಳಿಲ್ಲ. ಅದೇ ರೀತಿಯಲ್ಲಿ ನಮ್ಗೆ ಇಲ್ಲದನ್ನು ಆತನು ಕೇಳುವುದಿಲ್ಲ. ನಮ್ಮಲ್ಲಿ ಏನು ಉಂಟು ಅದನ್ನು ಕೇಳ್ತಾನೆ ಪ್ರಿಯರಷ್ಟೇ. ಆದ್ದರಿಂದ ಕೊಡುವುದಕ್ಕೆ ಮೊದಲು ನಾವು ಮನಸ್ಸನ್ನ ಮಾಡಬೇಕೆಂಬುದಾಗಿ ನಾವಿಲ್ಲಿ ಕಲಿಯುವಂತವರು ಆಗಿರ್ತೇವೆ. ಯಾಕಂದ್ರೆ ನಾವು ಕೊಡುವಂಥದ್ದು
ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟ ಉಂಟಾಗಬೇಕೆಂದು ಆತನ ಇಷ್ಟವಲ್ಲ ಪ್ರಿಯರೇ. ನಾವು ಕೊಡುವಂತದ್ದು ಬೇರೆಯವರಿಗೆ ಕಷ್ಟ ಪರಿಹಾರ ಅಥವಾ ನಮಗಾಗ್ಲಿ ಕಷ್ಟ ಉಂಟಂತ ಕೇಳುವುದಲ್ಲ, ಸಮಾನತ್ವ ಇರಬೇಕೆಂದು ಆತನ ತಾತ್ಪರ್ಯ. ಇದರ ವಿಷಯ ಏನಂತಂದ್ರೆ, ನಾವು ಅಭ್ಯಾಸ ಮಾಡುವಾಗ ದೇವರು ಯಾಕೆ ನಮ್ಮನ್ನು ಕೇಳ್ತಾನೆ? ನಮ್ಮನ್ನು ಕೊಟ್ಟಿದ್ದಾನೆ. ನಾನು ನಿನ್ನೆ ದಿನದಲ್ಲಿ ಹೇಳಿದೆ, ಭೂಲೋಕದಲ್ಲಿ ನಾವಿದ್ದು ಕೊಡುವಂತದ್ದು ನಮ್ಮ ಭಾಗ್ಯಕರವಾದ ನಿರೀಕ್ಷೆ, ಆಶೀರ್ವಾದ ಪ್ರಿಯರೇ. ದೇವರಿಗೆ ಕೊಡುವಂತದ್ದೊಂದು ಆಶೀರ್ವಾದ, ದೊಡ್ಡ ಆಶೀರ್ವಾದ. ಯಾಕಂದ್ರೆ ದೇವರು ಪ್ರತಿಯಾಗಿ ನಮಗೆ ಅದನ್ನ ಹಿಂದಕ್ಕೆ ಕೊಡುವಂತನಾಗಿದ್ದಾನೆ. ಅದನ್ನ ಯೋಗನ ಉದಾಹರಣೆ ಹೇಳಿದ ಪ್ರಿಯರೇ, 2 ಕೊಟ್ಟನೆಂಬುದಾಗಿ ನಾವು ಕಲಿಯುತ್ತೇವೆ. ಅದೇ ರೀತಿಯಲ್ಲಿ ನಾವು ಅಭ್ಯಾಸ ಮಾಡುವಾಗ ಇಲ್ಲಿ ನಾವು ಸಮಾನತೆ ಇರಬೇಕು ಆತನ ಅಷ್ಟೇ. ನಾವು ಆದಿ ಸಭೆಯನ್ನು ಕುರಿತು ಅಭ್ಯಾಸ ಮಾಡುವಾಗ, ಅಪೊಸ್ತಲ ಕೃತ್ಯಗಳ ಅಭ್ಯಾಸ ಮಾಡುವಾಗ, ಆದಿ ಸಭೆಯು ಎಲ್ಲರೂ ಏಕ ಮನಸ್ಸಿನಿಂದ ಒಂದೇ ರೀತಿಯಾಗಿ ತಮಗಿದ್ದಂತೆಲ್ಲವನ್ನ ಅವರು ಹುದುವಾಗಿ ಹಂಚಿಕೊಳ್ತಾ ಇರುವುದನ್ನ ನಾವು ಕಲಿಯುವಂತರಾಗಿದ್ದೇವೆ ಪ್ರಿಯರೇ. ಅವ್ರಲ್ಲಿ ಯಾವ ಭೇದ ಭಾವ ಇರಲಿಲ್ಲ. ಇವನಿಷ್ಟು ಬೆಳಿತಾನೆ, ಅಷ್ಟು ಬೆಳಿತಾನೆ, ಅವನಿಗೆ ಇಷ್ಟು ಬಂತು, ಏನಿಲ್ಲ ಪ್ರಿಯರೇ. ತಮಗೆ ಏನು ಬಂದಿತ್ತೋ ಅದನ್ನ ಸಭಾ ಹಿರಿಯರ ಸಮ್ಮುಖದಲ್ಲಿ ಅವ್ರು ಕೊಟ್ಟು ಅದೆಲ್ಲರೂ ಅದನ್ನ ಸಮನಾಗಿ ಹಂಚಿಕೊಳ್ತೇವೆ ನೋಡ್ತೇವೆ. ಸಮಪಾಲು ಸಮಬಾಳೆಂಬುದಾಗಿ ಅವರು ಮಾಡುವಂತ ಕಾರ್ಯಗಳಲ್ಲಿ ಅವರು ತೊಡಗಿದ್ದರೆಂಬುದಾಗಿ ನಾವು ಕಲಿಯುವಂತವರು ಆಗಿದ್ದೇವೆ. ಆದ್ದರಿಂದ ಅವ್ರಲ್ಲಿ ಏಕ ಮನಸ್ಸಿತ್ತು ಪ್ರಿಯರೇ. ಆ ಏಕ ಮನಸ್ಸಿನಿಂದ ಒಂದೇ ಮನಸ್ಸು ಇತ್ತು. ಆದ್ದರಿಂದ ಅವರ ಕ್ರಿಯೆಯನ್ನು ನೋಡಿ, ಅವರ ಸ್ಥಿತಿಗಳನ್ನು ನೋಡಿ, ಅವರ ಜೀವಿತವನ್ನು ನೋಡಿ ದಿನಾಲು ರಕ್ಷಣಾ ಮಂಡಳಿಗೆ ದೇವರು ಸೇರಿಸಿದನ್ನು ನೋಡ್ತೇವೆ. ಅಂದ್ರೆ ದಿನೇ ದಿನೇ ವಿಶ್ವಾಸಗಳು ಜಾಸ್ತಿ ಆಯ್ತಾ ಇದ್ರು ಆದಿ ಸಭೆಯಲ್ಲಿ. ಯಾಕೆ? ಆದಿ ಕ್ರೈಸ್ತರು ಒಂದು ಒಳ್ಳೆ ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ ಪ್ರಿಯರೇ. ಎಲ್ಲರಿಗೂ ಸಮಾನವಾಗಿ, ನನ್ನದೆಂಬ ಭಾವನೆ ಇರಲಿಲ್ಲ. ಎಲ್ಲವನ್ನು ಅವರು ಸಮನಾಗಿ ಹಂಚಿಕೊಳ್ತಾರೆ ನೋಡಿ. ಆದ್ದರಿಂದ ಆ ಸಭೆಗೆ, ಆದಿ ಸಭೆಗೆ ದಿನಾಲು ಅವರ ಮಂಡಳಿಗೆ, ಅಂದ್ರೆ ರಕ್ಷಣೆ ಮಂಡಳಿ ಮಾರ್ಗದಲ್ಲಿ ಇರುವವರನ್ನ ದಿನಾಲು ಅವರ ಮಂಡಳಿಗೆ ಸೇರಿಸ್ತಾ ಇರೋ ನೋಡ್ತೇವೆ. ಹಾಗಾದ್ರೆ ಈ ದಿನಗಳಲ್ಲಿ ಯಾಕೆ ದೇವರ ಬಳಿಗೆ ಹೆಚ್ಚಾದ ಆತ್ಮಗಳು ಬರ್ತಿಲ್ಲ? ಯಾಕೆ ಬಹಳ ಕಡಿಮೆ ಆತ್ಮಗಳು? ನಮ್ಮಲ್ಲಿ ಏಕ ಮನಸ್ಸು ಇಲ್ಲ. ನಮ್ಮ ವಿಷಯವೆಲ್ಲ ಆದಾಗ್ಯೂ ನಾವು ಆಲೋಚನೆ ಮಾಡುವಾಗ ಆ ರೀತಿಯಾದಂತ ಉತ್ತರವನ್ನು ನಾವು ಕಂಡುಕೊಳ್ತೇವೆ. ಹೀಗೆ ನೋಡ್ರಿ, 14 ಅಂಶದಲ್ಲಿ ಮಧ್ಯಭಾಗದಲ್ಲಿ, ನಿಮ್ಮ ಕೊರತೆ ಸಮೃದ್ಧಿಯು ಅವರ ಕೊರತೆ ನೀಗಿಸ್ತದೆ, ಮುಂದೆ ಅವರ ಸಮೃದ್ಧಿಯು ನಿಮ್ಮ ಕೊರತೆ ನೀಗಿಸ್ತದೆ. ಹೀಗೆ ಸಮಾನತೆ ಉಂಟಾಗ್ತದೆ ಪ್ರಿಯ. ಒಂದು ಸಮಾನತೆಯ ಜೀವಿತದಲ್ಲಿ ನಾವು ಜೀವಿಸಬೇಕಾದ್ರೆ ನಮ್ಗಿರುವಂತದ್ದನ್ನು ಇತರ ನಾವು ಕೊಡಬೇಕು. ಆಗ ಅಂದ್ರೆ ಸೇವಕರಿಗೆ, ಬಡವರಿಗೆ ನಾವು ದಾನ ಕೊಡುವಂತ ಸಮಯದಲ್ಲಿ ಅದು ನಮಗೆ ಮತ್ತೆ ಅದು ಹಿಂದಕ್ಕೆ ನಮಗೆ ಅದು ಬರುವಂತದ್ದು ಆಗಿರುತ್ತೆ. ಯಾವ ರೀತಿಯಲ್ಲಿ ಅವ್ರು ನಮಗೆ ಕೊಡಬಹುದು ಒಂದು ವೇಳೆ. ಈ ರೀತಿಯಾಗಿ ನಾವು ನೋಡ್ತೇವೆ. ಹೀಗೆ ಸಮಾನತ್ವ ಉಂಟಾಗುವುದೆಂಬುದಾಗಿ ನಾವು ನೋಡ್ತೇವೆ. ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗ್ಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನು ಕಡಿಮೆ ಆಗ್ಲಿ ಎಂಬುದಾಗಿ ಬರೆದಿರುವಂತದ್ದನ್ನ ನಾವು ನೋಡ್ತೇವೆ. ನಾವು ಆ ವಾಕ್ಯ ಭಾಗ ಅಭ್ಯಾಸ ಮಾಡುವಾಗ ವಿಮೋಚನಾ ಕಾಂಡ 16ನೇ ಅಧ್ಯಾಯ, ವಿಮೋಚನಾ ಕಾಂಡ ನೋಡ್ರಿ, ದಯಮಾಡಿ ತೆಗಿರಿ. ವಿಮೋಚನಾ ಕಾಂಡ 16ನೇ ಅಧ್ಯಾಯದಲ್ಲಿ ನಾವು 18ನೇ ವರ್ಷ ಹೀಗೆ ನೋಡ್ತೇವೆ. ಅಲ್ಲಿ ದೇವರು ಇಸ್ರಾಯೇಲರಿಗೆ ಮನ್ನವನ್ನ, ಅರಣ್ಯದಲ್ಲಿ ಲಾವಕ್ಕಿ ಮತ್ತು ಮನ್ನವನ್ನ ಸುರಿಸುವಂತದನ್ನ ಕುರಿತು ಅಭ್ಯಾಸ ಮಾಡ್ತೇವೆ. ಅಲ್ಲಿ 18ನೇ ವರ್ಷ ಬರುವಾಗ ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗ್ಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆ ಆಗಲಿಲ್ಲ, ಪ್ರತಿಯೊಬ್ಬನು ತನ್ನ ಭೋಜನಕ್ಕೆ ಸರಿಯಾಗಿಯೇ ಕೂಡಿಸಿಕೊಂಡಿದ್ದೇನೆ ಎಂಬುದನ್ನು ನೋಡ್ತೇವೆ. ಆ ಪ್ರಕಾರವಾಗಿ ಇಲ್ಲಿ ನಾವು ಅಭ್ಯಾಸ ಮಾಡುವಾಗ, ಕೊರಿಂಥ ಪತ್ರ ಪುಸ್ತಕದ ಅಭ್ಯಾಸ ಮಾಡುವಾಗ ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗ್ಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆ ಆಗಲಿ ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯ ಭಾಗವನ್ನ, ಅಂದ್ರೆ ವಿಮೋಚನಾ ಕಾಂಡದಲ್ಲಿ ಬರುವಂತಹ ಈ ಒಂದು ವಾಕ್ಯ ಭಾಗವನ್ನ ಇದೇ ಕೊರಿಂಥ ಪತ್ರಿಕೆ ಸಹ ನಾವು ಬರೆಯುವಂತರಾಗಿದ್ದೇವೆ. ಹಾಗಾದ್ರೆ ಇಲ್ಲಿ ನಾವು 2 ವಿಷಯ ಕುರಿತು ಅಭ್ಯಾಸ ಮಾಡ್ತೇವೆ. ಏನಂತಂದ್ರೆ, ಅಂದಿನ ದಿನಗಳಲ್ಲಿ ಮನ್ನಾ ಮತ್ತು ಲಾವಕ್ಕಿಯನ್ನ ಹೆಚ್ಚಾಗಿ ಕೂಡಿಸಿದವ್ರಿಗೆ ಏನಾಯ್ತಿತ್ತು? ಕೆಳಗಿನ ವಚನ ನೋಡ್ರಿ, 19ನೇ ವಚನ ನೋಡಿ ಬನ್ರಿ. ಅದಲ್ಲದೆ ಮೋಶೆ ಅವರಿಗೆ, ಯಾರೂ ಇದನ್ನು ಮಾರನೇ ದಿನ ತನಕ ಇಟ್ಟುಕೊಳ್ಳಕೂಡದು ಎಂದು ಹೇಳಿದನು. ಆದಾಗ್ಯೂ ಅವರಲ್ಲಿ ಕೆಲವರು ಮೋಶೆ ಮಾತನ್ನು ಕೇಳದೆ ಅದರಲ್ಲಿ ಸ್ವಲ್ಪವನ್ನ ಮರು ದಿವಸದ ತನಕ ಇಟ್ಟುಕೊಂಡಾಗ ಅದು ಹುಳ ಬಿದ್ದು ನಾತ ಹಿಡಿದು ಕೆಟ್ಟು ಹೋಯಿತು. ಅದಕ್ಕೆ ಮೋಶೆ ಅವರ ಮೇಲೆ ಸಿಟ್ಟುಕೊಂಡ. ನೋಡಿ, ಈ ದಿನಮಾನಗಳಲ್ಲಿ ಪ್ರಿಯರೇ, ನಾವು ಅನೇಕ ಆಸ್ತಿಯನ್ನು ಕೂಡಿಸಿಕೊಳ್ತೇವೆ, ಅನೇಕ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಇಡುತ್ತೇವೆ,
ಸೇವೆ ಕೊಡ್ಬೇಕಾದ್ರೆ ನಾವು ಇಲ್ಲ ನಮ್ಮ ಮಕ್ಕಳ ಮೊಮ್ಮಕ್ಕಳ ಹೆಸರು ನಾವು ಇಡ್ತೇವೆ ಪ್ರಿಯರೇ. ಏನಾಗ್ತದೆ ಅವೆಲ್ಲ? ಒಂದು ದಿನದಲ್ಲಿ ಅವೆಲ್ಲ ಕೆಟ್ಟು ಹೋಗ್ತದೆ. ಯಾವ ಒಂದು ಸ್ಥಿತಿಗೆ ಉಪಯೋಗ ಬರೋದಿಲ್ಲ ಪ್ರಿಯರೇ. ಅವೆಲ್ಲವೂ ಕೆಟ್ಟು ಹೋಗುವಂತ ಸ್ಥಿತಿ ಇರ್ತದೆ. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತನ ಪರಲೋಕದಲ್ಲಿ ಹೇಳೋ ಮಾತೇನಂತಂದ್ರೆ, ಭೂಲೋಕದಲ್ಲಿ ನೀವು ಗಂಟು ಮಾಡಿಟ್ಕೊಳ್ರಿ, ಪರಲೋಕದಲ್ಲಿ ನೀವು ಗಂಟು ಮಾಡಿಟ್ಕೊಳ್ರಿ. ಇಲ್ಲಿ ನಾವು ನೋಡ್ತೇವೆ, ಬಹಳವಾಗಿ ಕೂಡಿಸಿದವನಿಗೆ ಏನು ಹೆಚ್ಚಾಗಲಿಲ್ಲ ಪ್ರಿಯರೇ. ನಾವೆಷ್ಟೇ ಐಶ್ವರ್ಯ ಆಸ್ತಿ ಅಂತಸ್ತು ಏನೇ ಕೂಡಿಸಿಟ್ಟುಕೊಂಡ್ರು ಸಹ, ನಮ್ಮ ಸ್ವಾರ್ಥಕ್ಕಾಗಿ ಏನೇ ಬಳಿ ಇಟ್ಕೊಂಡ್ರು ಸಹ ನಮ್ಗೆ ಹೆಚ್ಚಾಗುದಿಲ್ಲ. ನಮ್ಮ ಆಯುಷ್ಯ ಹೆಚ್ಚಾಗುದಿಲ್ಲ, ಅಥವಾ ನಮಗೆ ಅದರಿಂದ ಪ್ರಯೋಜನ ಆಗುದಿಲ್ಲ. ಆದರೆ ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನು ಕಡಿಮೆ ಆಗ್ಲಿಲ್ಲ. ಬಹಳ ಚಂದವಾದ ರೀತಿಯಲ್ಲಿ ಬರೆದಿರುವಂತ ನೋಡ್ತೇವೆ ಪ್ರಿಯರೇ. ನೀವೆಷ್ಟೇ ಹಣ ಆಸ್ತಿ ಅಂತಸ್ತು ಗೌರವ ಎಲ್ಲ ಏನೇ ಮಾಡು ಸಹ ಅದು ಕೂಡಿಟ್ರೆ ಅದು ಕೂಡಿಸಿದ್ರೆ ಅದು ಏನು ಹೆಚ್ಚಾಗುದಿಲ್ಲ ಪ್ರಿಯರೇ. ಆದರೆ ಸ್ವಲ್ಪವಾಗಿ ಕೂಡಿಸಿದವನಿಗೆ ಅದು ಕಡಿಮೆ ಆಗುದಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಆದಾಗ್ಯ ಅವರಲ್ಲಿ ಕೆಲವರು ಮೋಶೆಯ ಮಾತನ್ನು ಕೇಳದೆ ಅದರಲ್ಲಿ ಸ್ವಲ್ಪವನ್ನ ಮರು ದಿವಸ ತನಕ ಇಟ್ಟುಕೊಂಡಾಗ ಅದೇನು ಹುಳ ಬಿದ್ದು ನುಸಿ ಹಿಡಿದು ಅಥವಾ ನಾತ ಹಿಡಿದು ಕೆಟ್ಟೋಯ್ತೆಂಬುದಾಗಿ ನಾವು ನೋಡ್ತೇವೆ. ಆಗ ಏನ್ ಮಾಡಿದಂತ ಮೋಶೆ ಅವರ ಮೇಲೆ ಇಟ್ಟುಕೊಂಡನು. ಇದೇ ವಾಕ್ಯವನ್ನು ಆಲೋಚನೆ ಮಾಡುವಾಗ ದೇವರಿಗೆ ಯಾರು ಕೊಡದೆ, ದೇವರಿಗೆ ಸರಿಯಾಗಿ ನಾವು ಕಾಣಿಕೆಯನ್ನು ಕೊಡದೆ, ದೇವರ ಸೇವಕರು ಕೊಡದೆ, ಬಡವರಿಗೆ ವಿಧೇವರಿಗೆ ನಮ್ಮ ಕೈಯಲ್ಲಿ ಸಾಮರ್ಥ್ಯ ಇರುವಾಗ ನಾವು ಯಾರಿಗೆ ಕೊಡದೆ ಅದನ್ನ ನಾವು ಬಚ್ಚಿಟ್ಟುಕೊಳ್ತೇವೋ, ಅಥವಾ ಬೇರೆ ರೀತಿಯಲ್ಲಿ ನಾವು ಅದನ್ನ ಸಂಗ್ರಹಣೆ ಮಾಡಿ ಬೇರೆ ಕಡೆ ಇಡ್ತೇವೋ, ಅದೇನಾಗ್ತದೆ? ಅದು ಕೆಟ್ಟು ಹೋಗ್ತದೆ. ಅಷ್ಟು ಮಾತ್ರವಲ್ಲ, ಮೋಶೆ ಹೇಗೆ ಆ ಜನಾಂಗ ಮೇಲೆ ಸಿಟ್ಟುಕೊಂಡನು, ಅದೇ ರೀತಿಯಲ್ಲಿ ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮೇಲೆ ಆತನು ಸಿಟ್ಟುಕೊಳ್ಳುವಂತವನು ಆಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ದೇವರು ಕೊಟ್ಟಿರುವಂತದ್ದನ್ನ ನಾವು ದೇವರಿಗೆ ಕೊಡಲಿಲ್ಲ. ದೇವರಿಗೆ ಕೊಟ್ಟಿರುವಂತದ್ದನ್ನ ನಾವು ಮತ್ತೆ ದೇವರಿಗೆ ಹಿಂದಕ್ಕೆ ಕೊಡದೆ ಇರುವುದರಿಂದ ನಾವು ಆ ರೀತಿಯಲ್ಲಿ ನಾವು ಮೋಸ ಮಾಡಿಕೊಂಡವರಾಗಿ, ನಮ್ಮಷ್ಟಕ್ಕೆ ನಾವೇ ಮೋಸ ಮಾಡಿಕೊಂಡವರಾಗಿ ನಾವು ಹೋಗ್ತೇವೆ. ನಾನು ನಿನ್ನೆ ಹೇಳಿದ ಮಾತ್ರ ಹೇಳ್ತೇನೆ ಅಂದರೆ, ಸತ್ತವರು ಯಾವ್ದನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅವರ ಸಮಯ ಮುಗಿಯಿತು. ಅವ್ರು ಜೀವಂತಿರುವಾಗಲೇ ಕೊಟ್ಟಿದ್ರೆ ಅದು ದೇವರಿಗೆ ಅನುಕೂಲ ಆಗ್ತಿತ್ತು. ಆ ಬಳಿಕ ಕೊಡ್ಬೇಕೆಂಬ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮಗೇನು ದೇವ್ರು ಕೊಟ್ಟಿದ್ದಾನೋ ಅದನ್ನ ನಾವು ದೇವರು ಕೊಡುವಾಗ ಅದನ್ನ ನಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸುವಂತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಅನೇಕ ಆತ್ಮಗಳನ್ನ ನಾವು ಗೆದ್ದುಕೊಳ್ಳುವಂತವರು ಆಗಿರ್ತೇವೆ. ಅದು ದೇವರ ಬಳಿಗೆ ನಡೆಸುವಂತವರಾಗಿರ್ತೇವೆ. ಅದು ದೇವರು ನಮ್ಮನ್ನು ಸಹಾಯಿಸುವಂತವನು ಸಹ ಆಗಿರ್ತಾನೆ. ದೇವರಿಗೆ ಮಹಿಮೆ ಉಂಟಾಗ್ತದೆ. ನಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡುವಂತವನು ಆಗಿರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ಪ್ರಿಯ ದೇವ ಜನರೇ, ನಾವು ಇಲ್ಲಿ ಇನ್ನೂ ಒಂದು ವಿಷಯ ನೋಡ್ತೇವೆ. 9ನೇ ವಚನದ ಅಧ್ಯಾಯಕ್ಕೆ ಬರೋಣ. ನಿಮ್ಮ ಮನಸ್ಸು, ಅಲ್ಲಿ ಮತ್ತೊಂದು ವಿಷಯ ನೋಡ್ತೇವೆ. ನಿಮ್ಮ ಮನಸ್ಸು ಸಿದ್ಧವಾಗಿದೆ ಎಂಬುದು ನಮಗೆ ಗೊತ್ತುಂಟು. 1 ವರ್ಷದ ಹಿಂದೆ ಅಕಾಯದವರು ಸಹಾಯ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆಂದು ಮಕೆದೋನ್ಯರ ಮುಂದೆ ನಿಮ್ಮನ್ನು ಹೊಗಳುತ್ತಾ ಇದ್ದೇನೆ. ಮತ್ತು ನಿಮ್ಮ ಆಸಕ್ತಿಯು ಅವರಲ್ಲಿ ಬಹು ಜನರನ್ನ ಪ್ರೇರೇಪಿಸಿತು. ನೋಡಿ ಪ್ರಿಯರೇ, ಮಕೆದೋನ್ಯ ಸಭೆಯವರು ಮಾಡಿದಂತ ಆ ಕಾರ್ಯವು ಬೇರೆ ಜನರಿಗೆ ಅದು ಬಹು ಜನರನ್ನ ಪ್ರೇರೇಪಣೆ ಮಾಡ್ತು. ಇಲ್ಲಿ ಬಹಳ ಬಹಳ ಎಂಬುದಕ್ಕೆ ನೋಡ್ತಾ ಬಂದೆವು. ಇಲ್ಲಿ ನಾವು ಕಲಿಯುವಾಗ ನಮ್ಮ ಆಸಕ್ತಿಯು ನಾವು ಕೊಡುವಂತ ಸಂದರ್ಭದಲ್ಲಿ, ಚಿಕ್ಕ ಸಭೆಯಾಗ್ಲಿ ದೊಡ್ಡ ಸಭೆಯಾಗ್ಲಿ, ನಮ್ಮ ಶಕ್ತಿ ಮೀರಿ ನಾವು ಕೊಡುವಾಗ ಸೇವೆಗೆ ನಮ್ಮ ಆ ಒಂದು ಮಾದರಿಯು ಅದು ಇತರರನ್ನ ಪ್ರೇರೇಪಿಸುವಂತದ್ದು ಅದಾಗಿರ್ತದೆ ಪ್ರಿಯರೇ. ಆದ್ರಿಂದ ಹೀಗೆ ಕೊಡುವಂತ ಸಂದರ್ಭದಲ್ಲಿ ನಾವು ಹೀಗೆ ಮುಂದೆ ನೋಡ್ತೇವೆ. ನಾವು ಹೇಗೆ ಕೊಡಬೇಕೆಂಬುದಾಗಿ ನಾವು ಆಲೋಚನೆ ಮಾಡುವಾಗ ಅದೇ 9ನೇ 7ನೇ ವಚನ ಬರುವಾಗ ಹೀಗೆ ಬರೆದಿರ್ತದೆ ನೋಡ್ರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ನಮ್ಮ ಹೃದಯ ನಾವು ಏನ್ ತೀರ್ಮಾನ ಮಾಡ್ತೇವೋ ಅದರ ಪ್ರಕಾರ ದೇವರು ನಾವು ಎಷ್ಟನ್ನು ಕೊಟ್ಟಿರ್ತಾನೋ ಆ ರೀತಿಯಲ್ಲಿ ನಾವು ದೇವರಿಗೆ ಕೊಡುವಾಗ ದೇವರು ನಮ್ಮನ್ನ ಆಶೀರ್ವದಿಸುವಂತವನು ಆಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾವು ದುಃಖದಿಂದಾಗಲಿ ಬಲಾತ್ಕಾರದಿಂದಲೇ ನಾವು ಕೊಡುವುದು ಬೇಡ. ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟೆಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ನಾವು ಕೊಡುವಂತ ಸಂದರ್ಭದಲ್ಲಿ ನಮ್ಮ ಹೃದಯಗಳಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ದೇವರು ನನಗೆ ಇಷ್ಟು ಕೊಟ್ಟಿದ್ದಾನೆ, ನಾನು ದೇವರಿಗೆ ಕೊಡ್ತೇನೆ, ನನ್ನದೇನಿಲ್ಲ ಎಂಬುದಾಗಿ ತಿಳ್ಕೊಳ್ಳುವಾಗ ಆ ಬಡ ವಿಧವೆ ನೋಡಿ ಏನ್ ಮಾಡಿದಳು, ದೇವನ ಹಾಕಿದ್ರೆ ಏನಿತ್ತು ಎಲ್ಲವನ್ನು ಹಾಕಿಬಿಟ್ಲು ಅಷ್ಟೇ. ಆದ್ರೆ ಕೆಲವರು
ನಮಗೆ ಸಾಕಾದದ್ದನ್ನ ಇಟ್ಕೊಂಡು ಅವ್ರಿಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಆಮೇಲೆ ಅವ್ರು ಕೊಡುವಂಥದ್ದನ್ನ ನಾವು ನೋಡುವಂತವರಾಗಿರ್ತೇವೆ. ಆದ್ದರಿಂದ ನಾವಿಲ್ಲಿ ಕಲಿಯುವಾಗ ನಮ್ಮ ಹೃದಯಗಳಲ್ಲಿ ನಾವು ತೀರ್ಮಾನ ಮಾಡಿದ ಪ್ರಕಾರವಾಗಿ ದೇವರು ತನ್ನ ಹೃದಯ ತೀರ್ಮಾನ ಮಾಡಿ ಇವನು ಇಷ್ಟೇ ಕೊಡ್ಬೇಕಂತ ತೀರ್ಮಾನ ಕೊಟ್ಟತನ ಪ್ರಿಯರೇ, ಅದೇ ರೀತಿಯಲ್ಲಿ ನಾವು ಸಹ ದೇವರಿಗೆ ಕೊಡುವಾಗ ನಾವು ಹೃದಯ ದುಃಖದಿಂದ ಆಗಲಿ ಬಲಾತ್ಕಾರದಿಂದ ಯಾರು ಕೊಡಬಾರದು. ಯಾರು ಅದನ್ನ ಫೋರ್ಸ್ ಮಾಡೋದಿಲ್ಲ ಪ್ರಿಯ, ಇಷ್ಟೇ ಕೊಡ್ಬೇಕು ಇಷ್ಟ ಕೊಡ್ಬೇಕು ಕೇಳೋದಿಲ್ಲ ಪ್ರಿಯ. ನೀವೆಷ್ಟೇ ಕೊಟ್ರು ಸಹ ಮೊದ್ಲೇ ಅವನಿಗೆ ಕೇಳ್ಕೊಂಡು ನಾವು ನೋಡಿದೇವಲ್ಲ, ಅವನಿಗೆ ಇಲ್ಲದನ್ನು ದೇವ್ರು ಕೇಳ್ಕೊಳ್ಳೋದಿಲ್ಲ. ದೇವ್ರು ಕೇಳ್ಕೊಳ್ಳುವಾಗ ಆತನು ಒಂದು ನಮ್ಮ ಹೃದಯಗಳಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡವರಾಗಿ ದೇವರು ಕೊಡ್ತೇನೆ ಎಂಬುದಾಗಿ ಕೊಡುವಾಗ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ನಾವು ಕೊಡಬಾರದು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಸಂತೋಷವಾಗಿ ಕೊಡುವನ ಮೇಲೆ ದೇವರಿಗೆ ಪ್ರೀತಿ ಉಂಟೆಂಬುದಾಗಿ ನೋಡ್ತೇವೆ. ನೀವು ಸಂತೋಷ ಕೊಡ್ಬೇಕಷ್ಟೇ ಪ್ರಿಯರೇ, ಎಷ್ಟೇ ಕೊಡ್ರಿ, ನಿಮ್ಮ ಹೃದಯ ಏನ್ ತೀರ್ಮಾನ ಮಾಡ್ತದೆ ಕೊಡ್ರಿ ಅಷ್ಟೇ. ಇಷ್ಟೇ ಅಂತಿಲ್ಲ ಪ್ರಿಯರೇ. ಇಂದಿನ ಕಾಲದಲ್ಲಿ ದಶಮಾಂಶದ ಕಾಲದಲ್ಲಿ ಏನಿತ್ತು, ಆ ಸಂದರ್ಭ ಇಷ್ಟೇ ಕೊಡ್ಬೇಕು, ಹತ್ತಿನೊಂದವನಿಗೆ ಕೊಡ್ಲೇಬೇಕು, ಅಲ್ಲಿಂದ ಕದಿಯಬಾರದು ಎಂಬುದಾಗಿ ನೋಡ್ತೇವೆ. ಕದ್ದುಕೊಂಡ್ರೆ ಎಂಬುದು ಮಲೇಖನ ಬರೀತಾನೆ. ಆದ್ರೆ ಹೊಸ ಒಡಂಬಡಿಕೆ ಬರುವಾಗ ನೀವು ಎಷ್ಟು ಕೊಡ್ಬೇಕು ಅದನ್ನು ಪ್ರೀತಿಯಿಂದ ಕೊಡಿ. ಹೆಚ್ಚಾಗಿ ಮುಂದೆ ನೋಡ್ತೇವೆ ನಾವು ಕೊಡುವಂತ ವಿಷಯದಲ್ಲಿ ಆತನು ನಮ್ಮನ್ನ ಹೀಗೆ ಪ್ರೋತ್ಸಾಹಿಸುವಂತವನು ಆಗಿದ್ದಾನೆ. ಆದ್ದರಿಂದ ನಾವು ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ತೀರ್ಮಾನ ಮಾಡಿಕೊಂಡು ಕೊಡ್ಲಿ ಎಂಬುದಾಗಿ 6ನೇ ವಚನ ಬರುವಾಗ, ಸ್ವಲ್ಪವಾಗಿ ಬಿತ್ತುವನು ಪೈರನ್ನು ಸ್ವಲ್ಪ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ತಿಳ್ಕೊಡ್ರಿ. ಈಗ ನಾವು ತೀರ್ಮಾನ ಮಾಡ್ಬೇಕು ಪ್ರಿಯರೇ. ಒಂದು ಜಮೀನಿರುವವರು ಆರಂಭ ವ್ಯವಸಾಯ ಮಾಡೋದು ಗೊತ್ತಿರ್ತದೆ, 1 ಎಕರೆಯಲ್ಲಿ ಬೆಳೆದ ಎಷ್ಟು ಬೆಳೀತದೆ ಅಷ್ಟು ಗೊತ್ತುಂಟು ಅವನಿಗೆ. ಆದ್ರೆ ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ತಾನೆ, ಕಡಿಮೆ ಬಿತ್ತುವನು ಕಡಿಮೆ ಕೊಯ್ತಾನೆ ಅಷ್ಟೇ. ಅದು ವ್ಯವಸಾಯದ ಒಂದು ನಿಯಮ ಅಷ್ಟೇ, ಅದಾಗಿರ್ತದೆ. ಆದ್ರೆ ಇಲ್ಲಿ ಅದೇ ರೀತಿಯಲ್ಲಿ ನಾವು ದೇವರಿಗೆ ಹೆಚ್ಚಾಗಿ ಕೊಡುವಾಗ, ಪ್ರೀತಿಯಿಂದ ಕೊಡುವಾಗ, ಆತನು ನಮ್ಮ ಶಕ್ತಿ ಮೀರಿ ನಾವು ಕೊಡುವಾಗ ಮತ್ತೆ ದೇವರು ನಮಗೆ ಆತನು ಕೊಡುವಂತವನು ಆಗಿರ್ತಾನೆ. ಸಂತೋಷ ಕೊಡುವನ ಮೇಲೆ ದೇವರಿಗೆ ಪ್ರೀತಿ ಉಂಟೆಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಕಡೆಯ ಭಾಗ ಹೀಗೆ ನೋಡ್ತೇವೆ ಆ ವಚನದಲ್ಲಿ, ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವಬೇಕೆಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ದೇವರ ಕೊಡುವಿಕೆ ಮಾತ್ರವಲ್ಲ, ನಾವು ಸತ್ಕಾರ್ಯವನ್ನು ಸಹ ನಾವು ಮಾಡುವಂತವರು ಆಗಿರ್ಬೇಕೆಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ಹೀಗೆ ನಾವು ಮಾಡುವಾಗ ಏನಾಗ್ತದೆ ಎಂಬುದು ಹೇಳುವಾಗ ನೋಡ್ರಿ, ಅದೇ 11ನೇ ಮಧ್ಯೆ ಕೊಡೆ ಭಾಗದಲ್ಲಿ ಉದಾರವಾಗಿ ಕೊಡಸಕ್ತರಾಗಿರುವೆ ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು, ಅಥವಾ 10ನೇ ಹೀಗೆ ನೋಡ್ತದೆ, ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಡುವಾತ ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನ ವೃದ್ಧಿಪಡಿಸುವನು. ಇಲ್ಲಿ ಏನ್ ಮಾಡ್ತೇವೆ ನೋಡ್ರಿ, ನಾವು ಕೊಡುವಂತ ಬಿತ್ತುವಂತ ಬೀಜಗಳಿಂದ ಕೊಡುವಂತ ಸಹಾಯದಿಂದ ಆತನು ಧರ್ಮ ಕಾರ್ಯಗಳಿಂದ ಆಗುವ ಫಲವನ್ನ ಅಂದ್ರೆ ಆತ್ಮಗಳನ್ನು ಅದು ವೃದ್ಧಿಪಡಿಸುತ್ತೆ ಎಂಬುದನ್ನು ನೋಡ್ತೇವೆ. ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯಂತರಾಗಿದ್ದು ಉದಾರವಾಗಿ ಕೊಡ ಶಕ್ತರಾಗುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾಸ್ತುತಿ ಉಂಟಾಗುತ್ತದೆ. ನಾವು ಕೊಡುವಂತ ದಾನಗಳು, ನಾವು ಮಾಡುವಂತ ದಾನ ಧರ್ಮಗಳು, ಸಕಲ ಸತ್ಕಾರ್ಯಗಳು ಮತ್ತೊಬ್ಬರಿಗೆ ಕೊಡುವಾಗ ಅವರೇನ್ ಮಾಡ್ತಾರೆ, ಅವರು ದೇವರನ್ನ ಸ್ತುತಿ ಮಾಡ್ತಾರೆ. ನೋಡ್ರಿ, ಒಂದು ಸೈಕಲ್ ಇದ್ದ ಹಾಗೆ ಅದು. ಹೇಗೆಂದರೆ ನಾವು ಮಾಡುವ ಧರ್ಮ ಕಾರ್ಯಗಳು ದೇವ ಜನರ ಕೊರತೆ ನೀಗೋದು ಮಾತ್ರವಲ್ಲ, ಅವರಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಹ ಹುಟ್ಟಿಸುವಂತದ್ದಾಗಿರ್ತದೆ. ನಾವು ಕೊಡ್ತೇವೆ ಅಷ್ಟೇ, ಅದನ್ನ ಯಾರು ತಲುಪಿಸಿದಾಗ ಕೊಡುವಾಗ ಅವರಿಂದ ಅವರು ತಮ್ಮ ಕೊರತೆ ನೀಗುವ ಮುಖಾಂತರವಾಗಿ ನೀಗಿದಾಗ ಅವರು ಅನೇಕರಿಂದ ದೇವರಿಗೆ ಕೃತಜ್ಞತಾಸ್ತುತಿಯನ್ನ ಅವರು ಮಾಡುವಂತವರು ಆಗಿರ್ತಾರೆ. ಹಾಗಾದ್ರೆ ಪ್ರಿಯ ದೇವ ಜನರೇ, ನಾವು ಈ ಸಂಜೆ ವೇಳೆಯಲ್ಲಿ ಅಭ್ಯಾಸ ಮಾಡುವಾಗ, ಕೊಡುವಿಕೆಯಲ್ಲಿ ಅಭ್ಯಾಸ ಮಾಡುವಾಗ ಮಕೆದೋನ್ಯ ಸಭೆಯವರು ಒಂದು ಒಳ್ಳೆ ಮಾದರಿಯನ್ನ ಈ ಲೋಕದ ಜನರಿಗೆ, ಎಲ್ಲ ಸಭೆಗಳಿಗೆ ಅವರು ಬಿಟ್ಟು ಹೋಗಿದ್ದಾರೆ. ಅದಾವುದಂದರೆ ಕೊಡುವಂಥದ್ದು ಸಂತೋಷದಿಂದ, ದುಃಖದಿಂದ ಆಗಲಿ ಅಥವಾ ಬಲಾತ್ಕಾರದಿಂದಲ್ಲ ಕೊಡುವುದಲ್ಲ ಪ್ರಿಯರೇ, ಬದಲಾಗಿ ಸಂತೋಷದಿಂದ ಕೊಡುವನ ಮೇಲೆ ಅವರಿಗೆ ಆಶೀರ್ವಾದ ಉಂಟೆಂಬುದಾಗಿ ನಾವು ನೋಡ್ತೇವೆ. ಇತರರಿಗೆ ಅದು ಪ್ರೇರಣೆ ಮಾಡ್ತದೆ. ಪಡೆದಂತವರು ದೇವರ ಮಹಿಮೆ ಪಡಿಸ್ತಾರೆ, ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತವರು ಆಗಿರ್ತಾರೆ. ಆದ್ರಿಂದ ನಮ್ಮ ಜೀವಿತದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಅಭ್ಯಾಸ ಮಾಡುವಾಗ 10ನೇ 1 ಭಾಗ ಇತ್ತು ಪ್ರಿಯರೇ. ಆದ್ರೆ ಇಲ್ಲಿ ನಮಗೆ ನಿರ್ಬಂಧವಿಲ್ಲ.
ಒಂದು ವೇಳೆ 10 ಭಾಗ ಇದನ್ನ ಕೊಡ್ಬೇಕೆಂದಿದ್ರೆ ನಮ್ಮಲ್ಲಿ ಅನೇಕರು ಕ್ರೈಸ್ತರು ಇರ್ತಿರಲ್ಲ ಪ್ರಿಯರೇ. ಯಾಕಂದ್ರೆ ಐಶ್ವರ್ಯ ತುಂಬಿ ತುಡುಕ್ತಾ ಇದೆ ಈಗಿನ ಕಾಲದಲ್ಲಿ. ನಾನ್ ಕೊಡ್ಬೇಕಷ್ಟು, ನಾನ್ ಕೊಡ್ಬೇಕೆಂಬುದಾಗಿ ಇದು ಮಾಡ್ತೇವೆ. ಧರ್ಮೋಪದೇಶಗಳು ಇನ್ನೊಂದು ಅಭ್ಯಾಸ ಮಾಡ್ತೇವೆ, ನೀವು 3ನೇ ವರ್ಷದಲ್ಲಿ 2ರಷ್ಟು ದಶಮಾಂಶ ಕೊಡ್ಬೇಕೆಂಬುದಾಗಿ ಬೆಳೆಯನ್ನ. ಯಾಕಂದ್ರೆ ಆ 3 ವರ್ಷಗಳು ದೇವರನ್ನ ಆಶೀರ್ವಾದ ಮಾಡಿರ್ತಾನೆ. ಆದ್ರಿಂದ 3ನೇ ವರ್ಷದಲ್ಲಿ ನೀವು 2ರಷ್ಟು ಫಸಲನ್ನ, ಅದು ಬೆಳೆಯನ್ನು ಕೊಡ್ಬೇಕೆಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ಅದೇ ರೀತಿಯಲ್ಲಿ ನಾವು ಮುಂದೆ ಅಭ್ಯಾಸ ಮಾಡುವಾಗ ನೋಡ್ತೇವೆ, ಹೊಸ ಅಪೊಸ್ತಲ ಪೌಲನ ಕಾಲದಲ್ಲಿ ಅಪೊಸ್ತಲ ಪತ್ರಿಕೆಯಲ್ಲಿ ಹೀಗೆ ಅಭ್ಯಾಸ ಮಾಡ್ತೇವೆ ನೋಡುವಾಗ, ಅವರು ಹಿರಿಯ ಸಭೆಯವರಿಗೆ ಎಲ್ಲರೂ ಕೊಟ್ಟರೆಂಬುದಾಗಿ 11ನೇ ಅಧ್ಯಾಯದ 27 ಮತ್ತು 30ನೇ ವಚನದಲ್ಲಿ ನಾವು ನೋಡುವಂತವರು ಆಗಿರುತ್ತೇವೆ. ಪ್ರಿಯ ದೇವ ಜನರೇ, ಈ ದಿನಗಳಲ್ಲಿ ಇನ್ನೂ ಸಭೆಗಳಲ್ಲಿ ಕಾಣಿಕೆ ಚೀಲದಲ್ಲಿ ಕಾಯಿನ್ಸ್, ನಾಣ್ಯ ಬರುವಂತ ನಾವು ನೋಡ್ತಿರ್ತೀವಿ. ಎಷ್ಟು ದುಃಖಕರವಂತ ಸಂಗತಿ. ಅದೇ ಮಕ್ಕಳ ಅಥವಾ ನಮ್ಮ ಬೇರೆಯವರಿಗೆ ಆಡಿ ಎಫ್ಡಿ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ನೋಟ್ಗಳನ್ನ ನಾವು ಎಫ್ಡಿ ಮಾಡ್ತೇವೆ. ಆದ್ರೆ ಕಾಣಿಕೆ ಚೀಲಕ್ಕೆ ಬರುವಾಗ ಇನ್ನೂ ನಾವು ಕಾಯಿನ್ಸ್ ಹಾಕುವಂತ ಸ್ಥಿತಿಯಲ್ಲಿದ್ದೇವೆ. ಎಷ್ಟು ಅವಮಾನ, ಎಷ್ಟು ದುಃಖ ಪ್ರಿಯರೇ. ಅದನ್ನು ಸಹ ಸಂತೋಷ ಕೊಡುವುದಿಲ್ಲ ಪ್ರಿಯರೇ, ದುಃಖದಿಂದ ಏನೋ ಕೊಡ್ಬೇಕಲ್ಲ ಎಂಬುದಾಗಿ ಕೊಡುತ್ತೆ. ನಮ್ಮ ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದಲ್ಲಿ ಕೊಡುವಂತದ್ದನ್ನ ನಾವು ರೂಢಿ ಮಾಡಿಕೊಳ್ಳೋಣ. ನಮ್ಮ ಮಕ್ಕಳಿಗೆ ಸಹ ಕಲಿಸೋಣ ಪ್ರಿಯರೇ, ಅವ್ರಿಗೆ ಸಹ ರೂಢಿ ಮಾಡ್ಬೇಕು ನಾವು. ಆಗ ಅವರಿಗೆ ಮುಂದೆ ಅವ್ರು ಯೌವನ ಪ್ರಾಯಕ್ಕೆ ಬರುವಾಗ, ದೊಡ್ಡ ಪ್ರಾಯಕ್ಕೆ ಬರುವಾಗ, ಸಂಪಾದನೆ ಮಾಡುವಾಗ ಅವರು ಸಹ ದೇವರಿಗೆ ಕೊಡುವಂತದ್ದನ್ನ ಒಂದು ರೀತಿಯಲ್ಲಿ ಎತ್ತಿ ಇಡುವಂತದ್ದನ್ನ ನಾವು ಅಭ್ಯಾಸ ಮಾಡುವಂತವರು ಆಗಿರ್ತೇವೆ. ಆದ್ರಿಂದ ಮಲಾಕಿನ ಹೇಳುವ ಹಾಗೆ ನಾವು ಯಾರು ಕದ್ದುಕೊಳ್ಬಾರದು ಪ್ರಿಯರೇ. ಮಲಾಕಿನ ಹೇಳುವ ಹಾಗೆ ನೀವು ಕೊಟ್ಟು ನೋಡ್ರಿ, ನನ್ನ ಪರೀಕ್ಷೆ ಮಾಡ್ರಿ, ಆಗ ನಾನು ನಿಮಗೆ ಪರಲೋಕದ ದ್ವಾರವನ್ನು ತೆರೆದು ಪರಲೋಕದ ನಮ್ಮ ತುಂಬಿಸಿ ಆತನು ಆಶೀರ್ವದಿಸುವಂತದ್ದನ್ನ ನಾವು ನೋಡುವಂತವರು ಆಗಿರ್ತೇವೆ. ಹಾಗಾದ್ರೆ ಈ ಸಂಜೆ ವೇಳೆಯಲ್ಲಿ ನಮ್ಮ ಸಮಯ ದಾಟ್ತಾ ಇದೆ. ನಾವು ಅಭ್ಯಾಸ ಮಾಡುವಂತ ವಿಷಯಗಳಲ್ಲಿ ಮಕೆದೋನ್ಯ ಸಭೆಯವರನ್ನ ನಾವು ಅನುಸರಿಸೋಣ ಪ್ರಿಯರೇ. ಅವ್ರು ಎಷ್ಟೇ ಕಷ್ಟ ಪಡ್ತಾನಿದ್ದರೂ ಸಹ ಅವ್ರು ಬಹಳ ಚಂದವಾದ ರೀತಿಯಲ್ಲಿ ಅವರು ಒಂದು ಒಳ್ಳೆ ಮಾದರಿಯನ್ನ ನಮಗವರು ಬಿಟ್ಟು ಹೋಗಿದ್ದಾರೆ ಎಂಬುದನ್ನ ನಾವು ಕಲಿಯುವಂತವರು ಆಗಿರ್ತೇವೆ. ಆದ್ರಿಂದ ಹೆಚ್ಚಿಗೆ ವಿವರಣೆ ಮಾಡಕ್ಕೆ ನಮಗೆ ಸಮಯವಿಲ್ಲ, ದಯವಿಟ್ಟು ಕ್ಷಮಿಸಿರಿ. ನಾನು ಇಲ್ಲಿಗೆ ಅದನ್ನು ನಿಲ್ಲಿಸ್ತೇನೆ. ಆದ್ರೆ ಒಂದೇ ಒಂದು ಹಾಡು ನಮ್ಮ ಸಂಗೀತ ಪುಸ್ತಕದಲ್ಲಿ 76ನೇ ಸಂಗೀತ, ಅಲ್ಲಿ ಆಲ್ ಟು ಜೀಸಸ್ ಐ ಸರೆಂಡರ್ ಎಂಬುದಾಗಿ, ಅಲ್ಲಿ ನಾವು ಒಂದು ಮೊದಲನೇ ಚರಣ ಮಾತ್ರ ಹಾಡಿಕೊಂಡು ನಾವು ಈ ಕೂಟವನ್ನ ಮುಕ್ತಾಯ ಮಾಡಿಕೊಳ್ಳೋಣ. ಅಲ್ಲಿ ನಾವು ಹಾಡ್ತೇವೆ, ನಾವು ಸಭೆಯಲ್ಲಿ ಸಹ ಹಾಡ್ತೇವೆ ಪ್ರಿಯರೇ. ಪಲ್ಲವಿ ಹೀಗಿದೆ: ನಾ ಸಮಸ್ತವ ನಿನಗೆ ಏನ್ ದಿವ್ಯ ಕರ್ತ ಕೊಡುವೇನಯ್ಯ ಎಂಬುದಾಗಿ ನಾವು ಹಾಡ್ತೇವೆ ಪ್ರಿಯರೇ. ನಾವು ಸಮಸ್ತವನ್ನು ಕೊಡ್ತೇವೆ. ಒಂದು ಪ್ರಶ್ನೆ ಮಾಡ್ಕೊಳ್ಳೋಣ, ನಾವು ಸಮಸ್ತವನ್ನು ಕೊಟ್ಟಿದ್ದೇವ? ದೇವರು ತನ್ನ ಒಬ್ಬನೇ ಮಗನನ್ನ ಯೇಸು ಕ್ರಿಸ್ತನನ್ನ, ಅದನ್ನ ಸಮಸ್ತ ಆಸ್ತಿಯನ್ನು ನಮಗೆ ಕೊಟ್ಟನು ಪ್ರಿಯರೇ. ಪರಲೋಕದ ಬಾಧ್ಯತೆ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಭೂಲೋಕದಲ್ಲಿ ನಮಗೆ ಅಭಿವೃದ್ಧಿ ಐಶ್ವರ್ಯ ಕೊಟ್ಟಿದ್ದಾನೆ ಪ್ರಿಯರೇ. ಎಲ್ಲವನ್ನ ಕೊಟ್ಟಿದ್ದಾನೆ. ನಾವು ಬರೀ ಹಾಡಿನ ಮುಖಾಂತರ ಹಾಡೋದಲ್ಲ ಪ್ರಿಯರೇ, ನಾವು ಕ್ರಿಯೆಗಳ ಮುಖಾಂತರವಾಗಿ, ನಮ್ಮ ಕೃತ್ಯದ ಮುಖಾಂತರವಾಗಿ ಅದನ್ನು ಕೊಡುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವದಿಸುವಂತವನು ಆಗಿದ್ದಾನೆ. ದಯಮಾಡಿ ಒಂದೇ ಒಂದು ಚರಣ ಹಾಡ್ತೇವೆ. 76ನೇ ಸಂಗೀತದ ಮೊದಲನೇ ಚರಣ, ಸಂಗೀತ ಪುಸ್ತಕದಲ್ಲಿ, ನಮ್ಮ ಕನ್ನಡ ಸಂಗೀತ ಪುಸ್ತಕದಲ್ಲಿ, ಯೇಸು ಸ್ವಾಮಿ ನಿಂಗೆ ನಾನು ಎಲ್ಲವನ್ನು ಕೊಡುವೆನು, ನಿನ್ನ ಮುಂದೆ ನಾನು ಬಿದ್ದು ನಿನ್ನ ಆರಾಧಿಸುವೆನು, ನಾ ಸಮಸ್ತವ ನಿನಗೆ ಎನ್ ದಿವ್ಯ ಕರ್ತ ಕೊಡುವೆನು ಎಂಬುದಾಗಿ. ಯೇಸು ಸ್ವಾಮಿ ನಿಂಗೆ ನಾನು ಎಲ್ಲವನ್ನು ಕೊಡುವೆನು, ನಿನ್ನ ಮುಂದೆ ನಾನು ಬಿದ್ದು ನಿನ್ನ ಆರಾಧಿಸುವೆನು, ನಾ ಸಮಸ್ತವ ನಿನಗೆ ದೇವ ಕರ್ತ ಕೊಡುವೆನಯ್ಯ. ಈ ಅವಕಾಶ ಕೊಟ್ಟಂತ ಶಿವಮೊಗ್ಗ ಸಭೆಯವರಿಗೂ ಮತ್ತು ತಾಳ್ಮೆಯಿಂದ ಕೇಳಂತ ನಿಮ್ಮೆಲ್ಲರಿಗೂ ಕ್ರಿಸ್ತ ಹೆಸರನ್ನ ವಂದಿಸ್ತೇನೆ. ದೇವರ ಮೇಲೆ ಆಶೀರ್ವದಿಸಲಿ. ನಾವು ದೇವರಿಗೆ ಕೊಡುವ ಹಾಗೆ ದೇವರು ನಮ್ಮನ್ನ ನಡೆಸಲಿ. ದೇವರು ತಾನೇ ನಮ್ಮೆಲ್ಲರಿಂದ ಮಹಿಮೆಯನ್ನ ಹೊಂದಲಿ. ಆಮೇನ್.